ನಾನು ಕೇಳೋದು IAS ಅಂತಂದ ಯಾಕೆ ನೀನು ಇಡೀ ವರ್ಷ ಸ್ಟ್ರೆಚ್ ಮಾಡಬೇಕು? ವೈ ಕಾಂಟ್ ಯು ಡೂ ಇಟ್ ಇನ್ 3 days? ಗುಲ್ಬರ್ಗದಿಂದ ಬಿಜಾಪುರದಿಂದ ಬಂದು 3 ವರ್ಷ ಅಲ್ಲಿ PG ಮಾಡಿಕೊಂಡು ಅಪ್ಪ ಅಮ್ಮನ ದುಡ್ಡಲ್ಲಿ ಓದ್ತಾ ಇದ್ದಾರೆ. ನಾ 2 ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಿಲ್ಲ. ಅಪ್ಪ ಅಮ್ಮನ ದುಡ್ಡಲ್ಲಿ 10 ವರ್ಷ 12 ವರ್ಷ ಆಟ ಆಡಬೇಡ. ಇವತ್ತು ನಾನು ಸಿವಿಲ್ ಸರ್ವಿಸ್ ಓದಬೇಕಾದ್ರೂ ಒಂದು 3 ತಿಂಗಳು ನಾನು ಹೆಚ್ಚು ಕಡಿಮೆ ನಾನು ಸೂರ್ಯನೇ ನೋಡಿಲ್ಲ. ನಾನು ನಿರಂತರವಾಗಿ 3 ದಿನ ರಾತ್ರಿ ಓದ್ತೀನಿ. ನಾನು ಮೌಂಟ್ ಎವರೆಸ್ಟ್ ಹತ್ತುತ್ತೀನಿ ಅಂದರೆ ಹತ್ತಕ್ಕಾಗಲ್ಲ ಅಂತಲ್ಲ, ಬೇರೆಯವರು 2 ವರ್ಷದಲ್ಲಿ ಸಿದ್ಧತೆ ಮಾಡ್ಕೊಳ್ಳೋದು ನಾನು ಒಂದು 20 ವರ್ಷ ಮಾಡ್ಕೋಬೇಕು. ಯೋಗ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ 5 ಗಂಟೆಗೆ ಎದ್ದು. ನೀವು ನೋಡ್ತಾ ಇದ್ದೀರಾ ದ ರಿಪೋರ್ಟರ್. ನಾನು ರಕ್ಷಾ. ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಇನ್ನೇನು ಪ್ರಿಲಿಮ್ಸ್ ಪ್ರೋಸೆಸ್ ಮುಗಿದಿದೆ. ಎಲ್ಲರೂ ಕೂಡ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಎಕ್ಸಾಮ್ಸ್ಗೆ. ಸರಾಸರಿ 15 ಲಕ್ಷ ಜನ ಈ ಎಕ್ಸಾಮ್ಸ್ಗೆ ಅಪಿಯರ್ ಆಗ್ತಿದ್ದಾರೆ. ಆದರೆ ಕೇವಲ 800ರಿಂದ 900 ಪೋಸ್ಟಿಂಗ್ಸ್ ಮಾತ್ರ ಇದೆ. ಬಟ್ ಆದರೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟದ ಕ್ರೇಜ್ ಈ ಒಂದು IAS IPS ಎಕ್ಸಾಮ್ಸ್ಗೆ ಯಾಕಿದೆ? ಬರೀ ಕ್ರೇಜ್ ಇದ್ರೆ ಸಾಕಾ? ಇದನ್ನ ಕ್ರ್ಯಾಕ್ ಮಾಡೋದು ಹೇಗೆ? ಇದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು? ಸಕ್ಸಸ್ಫುಲ್ ಆಗಿ ಇದನ್ನ ಕ್ರ್ಯಾಕ್ ಮಾಡಿ ನಾವು ಆಫೀಸರ್ ಲೆವೆಲ್ಗೆ ಹೋಗೋದಕ್ಕೆ ಏನೇನೆಲ್ಲ ತಯಾರಿ ಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಮಾಜಿ KS ಅಧಿಕಾರಿ ಹಾಗೇನೆ ಐರೈಸ್ ಪ್ರೋನ ಸಂಸ್ಥಾಪಕರು CEO ಆಗಿರುವಂತಹ ಮಂಜುನಾಥ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್. ನಮಸ್ತೆ. ಸರ್, ನಾನು ಹೇಳ್ತಾ ಇದ್ದೆ ಎಷ್ಟು ದೊಡ್ಡ ಕ್ರೇಜ್ ಇದೆ ನಮ್ಮ ದೇಶದಲ್ಲಿ ಈ IAS ಆಫೀಸರ್ ಆಗಬೇಕು ಅಥವಾ IPS ಬರಬೇಕು ಅಂತ. ಅಷ್ಟೊಂದು ಜನ ಅಪ್ಲೈ ಮಾಡ್ತಿದ್ದಾರೆ. ಬಟ್ ಅದರಲ್ಲಿ ಕೆಲವು ಪೋಸ್ಟಿಂಗ್ಸ್ ಇದೆ. ಸೊ ಇಷ್ಟು ಕಡಿಮೆ ಪೋಸ್ಟಿಂಗ್ಸ್ ಇದ್ರೂ ಕೂಡ ಕ್ರೇಜ್ ಕಡಿಮೆ ಆಗಿಲ್ಲ. ಬಟ್ ಕ್ರ್ಯಾಕ್ ಮಾಡೋದು ಕೂಡ ಅಷ್ಟೇ ಸುಲಭ ಅಲ್ಲ. ಏನ್ ಮಾಡ್ಬೇಕು ಅವರು ಅಂತ ಈಗ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನಂದ್ರೆ ಕ್ರೇಜ್ ಯಾಕಿದೆ. ಈಗ ನಾವು ಸಾವಿರಾರು ಲಕ್ಷಾಂತರ ಮಕ್ಕಳ ಜೊತೆಗೆ ನಾವು ವರ್ಕ್ ಮಾಡಿದ್ದೀವಿ. ಅವ್ರುಗಳಿಗೆ ನಾವು ಕೇಳಿದ್ರೆ ನೀವು ಏನಾಗಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ರೆ ಅವ್ರ ಮನೆಯವರು ಹೇಳೋ ಅಥವಾ ಅವ್ರ ಮನೆಯವರು ಹೇಳೇನೆ ಫಸ್ಟ್ ಅವ್ರು ಹೇಳೋದೇನು 3 ಪದ ಬಳಸ್ತಾರೆ. ಒಂದು ಆಫೀಸರ್ ಆಗು ಅಂದ್ರೆ IAS ಇಲ್ಲ KS ಆಗು, ಡಾಕ್ಟರ್ ಆಗು ಇಲ್ಲ ಇಂಜಿನಿಯರ್ ಆಗು. ಇದನ್ನ ಮನೇಲಿ ಬಿತ್ತಿ ಕೂತಿದ್ದಾರೆ. ಇದು ಒಂದು ಕಡೆ. ಎರಡನೇದು, ಇವತ್ತು ಯಾವುದೋ ಒಂದು ಗ್ರೂಪ್ ಡಿ ನೌಕರಿಗೇನೆ 20, 30, 50 ಲಕ್ಷ ಅಪ್ಲಿಕೇಶನ್ ಬೀಳ್ತಾ ಇರೋಂಥ ಒಂದು ಪರಿಸ್ಥಿತಿ ಇದೆ. ಬಟ್ IAS ಅನ್ನೋದೇನು? ದಟ್ ಈಸ್ ದ ಅಲ್ಟಿಮೇಟ್ ಲೆವೆಲ್ ಆಫ್ ಸ್ಟೇಟಸ್, ಪವರ್ ಆ್ಯಂಡ್ ಎವ್ರಿಥಿಂಗ್ ಫಾರ್ ಸಮನ್. ಇಲ್ಲಿ 2 ಥರ ಇದೆ. ಈಗ ಕೆಲವರು IAS ಅಂತ ಯಾಕಂತಾರೆ ಅಂದರೆ ಕೆಲವರಲ್ಲಿ ಆ ಸೋಷಿಯಲ್ ಚೇಂಜಸ್ ತರಬೇಕು ಅಂತಲೂ ಬಯಸೋರು ತುಂಬ ಜನ ಇದ್ದಾರೆ. ಸ್ಟೆಬಿಲಿಟಿ, ಸರ್ವಿಸ್ ಮತ್ತು ಸ್ಟೇಟಸ್ 3 ಸಿಗುವಂಥ ಏಕೈಕ ಹುದ್ದೆ ಯಾವುದಾದ್ರು ಅಂದರೆ ಅದು IAS. ಬಿಸ್ನೆಸ್ ಮನ್ಗೆ ಸ್ಟೇಟಸ್ ಸಿಗ್ಬೋದು, ಪವರ್ ಸಿಗಲ್ಲ. ಹಿ ಕ್ಯಾನಾಟ್ ಬ್ರಿಂಗ್ ಇನ್ ಲಾಟ್ ಆಫ್ ಚೇಂಜ್. ಸೊ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಉದ್ದೇಶ ಇಟ್ಕೊಂಡು ಬರ್ತಾರೆ. ಆ ಉದ್ದೇಶಗಳು ಏನೇ ಇರಲಿ, ಬಟ್ ಒಂದನ್ನು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ IAS ಅಂದ ತಕ್ಷಣ ನಾನು ಯಾರೋ ಒಬ್ಬರಿಗೆ ಆ ಡಿಟರ್ಮಿನೇಷನ್ ಮಾರ್ಕ್ಸ್ ಆಮೇಲೆ ಬರ್ತೀನಿ. ನಾನು ಫಸ್ಟ್ ಒಳಗಡೆಯಿಂದ ನೀನು ಏನು ಅನ್ನೋದು ಅರ್ಥ ಮಾಡ್ಕೋಬೇಕು. ಅಂದರೆ ಜಸ್ಟ್ ಗಿವ್ ಒನ್ ಸಿಂಪಲ್ ಅನಾಲಜಿ, ಆ ಕಂಪ್ಯಾರಿಸನ್. ಯಾರೋ ಒಬ್ಬರು ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ ತಗೋಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆ ವ್ಯಕ್ತಿಯ ಎಫರ್ಟು, ಡಿಸಿಪ್ಲಿನು, ಸ್ಯಾಕ್ರಿಫೈಸ್ ಯಾವ ಮಟ್ಟಕ್ಕೆ ಇರುತ್ತೋ ಆ ಮಟ್ಟಕ್ಕೆ ಒಬ್ಬ IAS ಅಧಿಕಾರಿದು ಇರುತ್ತೆ ಮತ್ತು ಇರಬೇಕು. ಸೊ ಇದಕ್ಕೆ ನಾವೇನು ಕರಿತೀನಿ ಅಂದರೆ, ನಾ ಬರೀ IAS ಆಸ್ಪಿರೇಷನ್ ಅಂತ ಕರೆಯಲ್ಲ, ಇದನ್ನ ಮಿಷನ್ IAS ಅಂತ ಕರಿತೀನಿ ನಾನು. ಅನ್ಲೆಸ್ ಯು ಟೇಕ್ ಇಟ್ ವೆರಿ ಡೀಪ್ ವಿದ್ ಇನ್ ಯು, ಅನ್ಲೆಸ್ ಯು ಆರ್ ಪ್ರಿಪೇರ್ಡ್ ಟು ಗೋ ಟು ಎನಿ ಎಕ್ಸ್ಟೆಂಟ್ ಟು ಕ್ರ್ಯಾಕ್ ಇಟ್, ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ದಟ್. ಬಟ್ ಒನ್ ಇಂಟ್ರೆಸ್ಟಿಂಗ್ ಕ್ವಶನ್ ಈಸ್, ಬರೀ ಸ್ಟೇಟಸ್ಸು, ಬರೀ ನಾನು ಅದಾಗಬೇಕು ಅಂದ ತಕ್ಷಣ ಆಗುತ್ತಾ? ಸಾಧ್ಯವೇ ಇಲ್ಲ. ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವೇರ್ ಎಕ್ಸಾಕ್ಟ್ಲಿ ಯು ಸ್ಟ್ಯಾಂಡ್. ಈಗ ನಾನು ಒಲಿಂಪಿಕ್ ಗೋಲ್ಡ್ ಮೆಡಲ್ ಬಗ್ಗೆ ಹೇಳ್ತಾ ಇದ್ದೆ. ಒಲಿಂಪಿಕ್ ಗೋಲ್ಡ್ ಮೆಡಲ್ ಈಗ ನೀರಜ್ ಚೋಪ್ರಾ ಅಂತ ಇಟ್ಕೊಳ್ಳೋಣ. ಫಸ್ಟ್ ಅವ್ರು ಏನೇ ಮಾಡ್ಬೇಕಾದ್ರೆ ಏನು ಸ್ಟಡಿ ಮಾಡ್ತಾರೆ, ನಾನು ಇದನ್ನು ಆಯ್ಕೆ ಮಾಡ್ಕೋತಾರೆ ಸರಿಗಿದೆಯಾ? ಹೌದು, ಯಾರೋ ಹೇಳಿರ್ತಾರೆ, ಅದಕ್ಕೋಸ್ಕರ ಅವ್ರು ಆಯ್ಕೆನೂ ಮಾಡ್ಕೊಂಡಿರ್ತಾರೆ. ಬಟ್ 3 ವರ್ಷ ಟ್ರೈ ಮಾಡ್ತಾರೆ. ಅದಾದ್ಮೇಲೆ ಅವರು ಸ್ಟೇಟ್ ಲೆವೆಲ್ ಗೆದ್ದಿಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗೆ ಏನಾಡ್ತಾರೆ, ಒಲಿಂಪಿಕ್ ಲೆವೆಲ್ದು ಬಿಟ್ಬಿಡ್ತಾರೆ. ಇಲ್ಲಿ ನೀವು ಒಲಿಂಪಿಕ್ ಕ್ರ್ಯಾಕೆ ಮಾಡಬೇಕು ಅಂದ್ರೆ ಇನ್ಯಾವ ಮಟ್ಟಕ್ಕೆ ಆಕ್ಸಿಲರೇಟ್ ಮಾಡ್ಕೋಬೇಕು. ಯು ನೀಡ್ ಟು ಬಿಕಮ್ ವೆರಿ ಕ್ಲಿಯರ್. ಸೊ ಮೈ ಡಿಯರ್ ಆಸ್ಪಿರೆಂಟ್ಸ್, ದ ಬಿಗ್ಗೆಸ್ಟ್ ಥಿಂಗ್ ಹಿಯರ್ ಈಸ್, ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವೇರ್ ಎಕ್ಸಾಕ್ಟ್ಲಿ ಯು ಸ್ಟ್ಯಾಂಡ್. ಇಲ್ಲಿವರೆಗೂ ಏನಾಗಿದೆ ಮ್ಯಾಮ್, ಯಾರೇ ಹೋದ್ರೂ ನಾನು ಆಗಬಹುದು ಬೇಡ, ನಿನಗೆ ಆಗ್ತೀನಿ ಅನ್ನೋ ಖಚಿತತೆ ಹೆಂಗೆ? ಮಾರ್ಕ್ಸನ್ನು ನೀವೆಲ್ಲೇ ಹೋದ್ರು ಮ್ಯಾಮ್, ನಮ್ಮ ದೇಶದಲ್ಲಿ ಏನಾಗಿದೆ, ಮಾರ್ಕ್ಸು ರ್ಯಾಂಕ್ಸು. ಬಟ್ ಅನ್ಫಾರ್ಚುನೇಟ್ಲಿ IAS ಅಲ್ಲೂ ಅದೇ ಮಾರ್ಕ್ಸು ರ್ಯಾಂಕ್ಸು. ಬಟ್ IAS ಅಲ್ಲಿ ಪ್ರಿಲಿಮ್ಸ್ ಇದೆ, ಮೇನ್ಸ್ ಇದೆ, ಪರ್ಸನಾಲಿಟಿ ಟೆಸ್ಟ್ ಇದೆ. ನಾನು ಕೇಳೋದು IAS ಅಂತಂದ ಯಾಕೆ ನೀನು ಇಡೀ ವರ್ಷ ಸ್ಟ್ರೆಚ್ ಮಾಡಬೇಕು? ವೈ ಕಾಂಟ್ ಯು ಡೂ ಇಟ್ ಇನ್ 3 days? ನಮ್ಮ ಕಾಲದಲ್ಲಿ ನಾವೆಲ್ಲ KS ಮಾಡಿದಾಗ 3 ದಿನದಲ್ಲಿ ಮುಗಿದೋಗೋದು ಮೇನ್ಸ್ ಎಕ್ಸಾಮು, ಒಂದೇ ಸರಿ ಡೈರೆಕ್ಟ್ ಅದು. ಬಟ್ ಇವತ್ತಂಗಿಲ್ಲ. ಇಡೀ ಒಂದು ವರ್ಷ ಆದರೆ 18ರಿಂದ 36 ತಿಂಗಳವರೆಗೆ ಬರೀ ಪ್ರಿಪೇರ್ ಮಾಡ್ಕೋತಾರೆ. 3 of their most productive years they are devoting to this. ಇಲ್ಲಿ ನೀನು ಬರೀ ಡಿವೋಟ್ ಮಾಡಿದ್ರೆ ಸಾಲಲ್ಲ. ನೀನು ಏನು ಇವತ್ತು ಮತ್ತು ನೀವು ಮುಂದಿನ ದಾರಿ ಹೇಗೆ ಹೋಗ್ಬೇಕು ಅನ್ನೋದು ಫಸ್ಟ್ ನಿಂಗೆ ಕರೆಕ್ಟ್ ಗೊತ್ತಾಗಬೇಕು. ನನ್ನ ಅಬ್ಜೆಕ್ಷನ್ ಏನು ಅಂದರೆ, ಮಾರ್ಕ್ಸ್ ಇಟ್ ಸೆಲ್ಫ್ ಈಸ್ ನಾಟ್ ಎನ್ ಇಂಡಿಕೇಟರ್ ಆಫ್ ಸಮನ್ಸ್ ಎಬಿಲಿಟಿ.
ಓಕೆ, ಯಾಕೆ ಸರ್ ಮಾರ್ಕ್ಸ್ ಇಂಡಿಕೇಟರ್ ಅಲ್ಲ ಅಂತ ಹೇಳಿ? ಎಕ್ಸಾಕ್ಟ್ಲಿ, ದಿಸ್ ಇಸ್ ಅ ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್. ಸಿ ಮ್ಯಾಮ್, ಈಗ ನನ್ನ ಪ್ರಾಬ್ಲಮ್ ಏನಂದ್ರೆ, ನಾವು ಹೋದಾಗ ಮಾರ್ಕ್ಸ್ ಈಸ್ ದ ಓನ್ಲಿ ಇಂಡಿಕೇಟರ್ ಆಗಿದ್ರೆ ಅನ್ಎಂಪ್ಲಾಯಬಿಲಿಟಿ ಇಷ್ಟು ಇರ್ತಾನೆ ಇರಲಿಲ್ಲ. ಇಫ್ ಡಿಗ್ರಿ ಇಸ್ ದ ಓನ್ಲಿ ಇಂಡಿಕೇಟರ್ ಫಾರ್ ಸಮ್ ಒನ್ ಸಕ್ಸಸ್ ಆರ್ ಎಂಪ್ಲಾಯಬಿಲಿಟಿ, ಇಷ್ಟು ಕಷ್ಟಗಳು ಬರ್ತಾನೆ ಇರಲಿಲ್ಲ. ಬಟ್ ಏನಕ್ಕೆ ನಾನು ಈ ಒಂದು ಪಾಯಿಂಟ್ ಇಟ್ಕೊಂಡು ಹೋದಾಗ, ಓಕೆಪ್ಪ, ದೇ ಆರ್ 90% ಸ್ಟಿಲ್ ದೇ ಆರ್ ಜಾಬ್ಲೆಸ್. ವೈ ಅಂತ ಹೊರಟಾಗ ನಾನು 14 ವರ್ಷ ನಾನು ಸಿವಿಲ್ ಸರ್ವಿಸ್ ರಿಸೈನ್ ಮಾಡಿ ಬಂದು ಕೂತಾಗ ನನಗೆ ಅರ್ಥ ಆಗಿದ್ದೇನು ಅಂದರೆ, ಮಾರ್ಕ್ಸ್ನ ಮಾತ್ರ ಅಳಿತಾ ಇದ್ದೀವಿ. ಮಾರ್ಕ್ಸ್ ಒಂದರಲ್ಲೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಸಾಮರ್ಥ್ಯ ಮತ್ತು ಫ್ಯೂಚರ್ ಎಲ್ಲ ಡಿಸೈಡ್ ಆಗುತ್ತಾ? ಆಗಲ್ಲ. ನಾವು ಅಲ್ಲಿಗೆ ಹೋದಾಗ ನಾವು ಮೂಲವಾಗಿ ಮಾರ್ಕ್ಸ್ ತೆಗಿಯೋಕ್ಕೆ ಕಾರಣ ಏನು? ಎನ್ವೈರನ್ಮೆಂಟು ಇರ್ಬೋದು. ನನಗೆ ಆಗ ಒಂದು ಬೇಸಿಕ್ ಕ್ವಶನ್ ಇಂದ ಸ್ಟಾರ್ಟ್ ಮಾಡಿದೆ. ನಾನು MSc ಓದಬೇಕಾದ್ರೆ ಏನಾಯಿತು, ನನ್ನ ಆತ್ಮೀಯ ಒಬ್ಬ, ಈಗ ನಮ್ಮ ಬ್ಯಾಚ್ಮೇಟ್ಸಲ್ಲಿ ಒಬ್ಬ MLA ಆದರು, ಒಬ್ಬ SP ಆಗಿದ್ದಾರೆ, ನಾನು ಅಧಿಕಾರಿ ಆಗಿದ್ದೆ. ಅವನು ಹ್ಯಾರಿ ಥಾಮ್ಸನ್ ಅಂತ. ಒಂದಿನ ನಾನು ಯಾವುದೋ ಹಾಡನ್ನು ಗುಣಗುಣಿಸ್ತಾ ಇದ್ದೆ. ಗುಣಗುಣಿಸ್ಬೇಕಾದ್ರೆ ಅವ್ನು ಬಂದು, ಚೆನ್ನಾಗಿ ಮಾತಾಡ್ತೀಯ ಅಂದ್ಬಿಟ್ಟು ನೀನು ಹಾಡು ಚೆನ್ನಾಗಂತೀಯ ಅಂತ ಹೆಂಗೋ ಅಂದ್ಕೊಂಡ್ಬಿಡ್ತೀಯ, ಕಾಗೆ ಕೋಗಿಲಾಗಕ್ಕಾಗಲ್ಲ ಕಣೋ ಅಂತ ಹೇಳ್ದ. ನಿಮಗೆ ಗೊತ್ತು, ನಾವು ಝುವಾಲಜಿ ಮಾಡೋದ್ರಿಂದ ನಾವು ಚಾರ್ಲ್ಸ್ ಡಾರ್ವಿನ್, ಎವಲ್ಯೂಷನ್ ಇದನ್ನು ನ್ಯಾಚುರಲ್ ಆಗಿ ಓದ್ತಾ ಇರ್ತೀವಿ. ಅವನಿಗೆ ಪ್ರಶ್ನೆ ಹೇಳಿದಾಗ ನನಗೆ ಇಮ್ಮಿಡಿಯೇಟ್ ಆಗಿ ಸ್ಟ್ರೈಕ್ ಆಗಿದ್ದೇನು ಅಂದ್ರೆ, ಆ ಕಾಲದಲ್ಲೂ ನಾನು ಆ ಚಿಂತನೆಗೆ ಹೋಗ್ತಿದ್ದೆ, ಡೆಪ್ಗೆ ಹೋಗ್ತಿದ್ದೆ. ಒಂದೇ ಮಾತು ಅವನಿಗಂದೆ, ನೋಡಪ್ಪ, ಕಾಗೆ ಮತ್ತು ಕೋಗಿಲೆ ಬೇರೆ, ಅವು ಏವಿಯನ್ಸ್. ಮ್ಯಾಮಲ್ಸ್, ಅದು ಪರ್ಟಿಕ್ಯುಲರ್ ನಮ್ಮ ಸ್ಟ್ರೆಂತ್ ಏನು. ಕಾಗೆ ಕೂಡ ಮನಸ್ಸು ಮಾಡಿದ್ದೆ ಆದ್ರೆ ಕೋಗಿಲೆ ಆಗಬಲ್ಲದು. ಅದೇ ಮನುಷ್ಯ. ನಾನಿವತ್ತು ಕಾಗೆ, ನನ್ನ ಒಳಗಡೆ ಕಾಗೆ ಇದೆ, ಬಟ್ ನಾ ಕೋಗಿಲೆ ಆಗ್ಬೇಕು ಅಂತ ತೀರ್ಮಾನ ಮಾಡ್ತೀನಿ. ಕೋಗಿಲೆ ಅಂದ್ರೇನು, ನನಗೆ ಇವತ್ತು ಹಾಡು ಹೇಳಕ್ ಬರಲ್ಲ, ನಾನು ಹಾಡು ಹೇಳಂಗೆ ಆಗ್ಬೇಕು, ಅದನ್ನ ಕೋಗಿಲೆ ಅಂತ ಇಟ್ಕೊಳ್ಳೋಣ. ಬಟ್ ನಾನೇನು ಮಾಡ್ತೀನಿ, ಫಸ್ಟು ನಾನು ಅದಕ್ಕೆ ಸಂಬಂಧಪಟ್ಟಂಗೆ ನೀರಲ್ಲಿ ಮುಳುಗ್ತೀನೋ, ಇಲ್ಲ ಉಪ್ಪು ನೀರು ಕುಡಿತೀನೋ, ಇನ್ನೊಂದು ಮಾಡ್ತೀನೋ, ಫಸ್ಟ್ ಅದಕ್ಕೆ ಆ ಪರಿಶ್ರಮ ನಾನು ಪಡ್ಬೇಕು. ಒಪ್ಕೋತೀರಾ? ಆದ್ರೆ ಎಲ್ರು ಹಂಗ ಅನ್ಬಿಟ್ಟು ಬಾಲಸುಬ್ರಹ್ಮಣ್ಯ ಆಗಕ್ಕಾಗಲ್ಲ. ಈಗ ಒಂದು 1000 ಜನ ಒಳ್ಳೆ ಸಿಂಗರ್ಸ್ ಪೈಕಿನೇ ಒಬ್ರು ಕ್ಲಿಕ್ ಆಗ್ತಾರೆ, ಕರೆಕ್ಟಾ? ನೀ ಆ ಲೆವೆಲ್. ಮತ್ತೆ ಇಲ್ಲಿ ಸಿಂಗರ್ ಅಂದ್ರೆ ಏನು, ಯಾವ ಲೆವೆಲ್ ಸಿಂಗರ್ ಆಗಬೇಕು, ಮತ್ತು ಹಿಂದೂಸ್ತಾನಿ ಆಗ್ಬೇಕಾ, ಕರ್ನಾಟಕ ಆಗ್ಬೇಕಾ, ಇಲ್ಲ ರ್ಯಾಪ್ ಆಗ್ಬೇಕಾ, ಇಲ್ಲ ಇಂಗ್ಲಿಷ್ ಆಗ್ಬೇಕಾ, ವೆಸ್ಟರ್ನ್ ಆಗ್ಬೇಕಾ? ಯು ಹ್ಯಾವ್ ಟು ಡಿಸೈಡ್ ಆನ್ ಮಲ್ಟಿಪಲ್ ಆಸ್ಪೆಕ್ಟ್ಸ್. ಇಟ್ ಇಸ್ ನಾಟ್ ಜಸ್ಟ್ ಸಿಂಗರ್ ಅನ್ನೋದು ಬಹಳ ದೊಡ್ಡದು, IAS ಅನ್ನೋದು ಬಹಳ ದೊಡ್ಡದು. ಹಾಗೆ ನೀವಿಲ್ಲಿ IAS ಹೋಗ್ಬೇಕು ಅಂದ್ರೂ ಕೂಡ ನಿನ್ನೊಳಗೆ ಏನು ಸಾಮರ್ಥ್ಯಗಳಿದೆ ಅದನ್ನ ಅಡಿಬೇಕು, ಹೊರತು ಮಾರ್ಕ್ಸ್ ಅಲ್ಲ. ನಾವೇನು ಮಾಡೋದು ಅಂದ್ರೆ, ಮಾರ್ಕ್ಸ್ಗೆ ನಾವು ಡೀಪಾಗಿ ಒಳಗೋದಾಗ, ಈಗ ಹೊರಗಡೆ ನಾವು ನೋಡ್ತೀವಿ, ಮರ ನೋಡ್ತೀವಿ, ಹಣ್ಣು ನೋಡ್ತೀವಿ, ಎಲೆ ನೋಡ್ತೀವಿ, ಕಾಂಡ ನೋಡ್ತೀವಿ. ಬಟ್ ಈ ಹಣ್ಣಿಗೆ, ಎಲೆಗೆ, ಮರಕ್ಕೆ ಕಾರಣ ಏನೋ ಮರ್ತು ಬಿಡ್ತೀವಿ. ಯಾಕೆ? ಒಳಗಡೆ ಏನಿದೆ ಬೇರು ಅಂತ ನಮ್ಮ ಕಣ್ಣು ಕಾಣಲ್ಲ. ನಮ್ಮ ಹ್ಯೂಮನ್ ಬೀಯಿಂಗ್ಸಲ್ಲೂ ಯಾಕೆ ಇಷ್ಟೊಂದು ಡಿಫ್ರೆನ್ಸಸ್ ಇದೆ, ಇನಿಕ್ವಾಲಿಟಿ ಇದೆ ಅಂತೆಲ್ಲ ನೋಡಿದಾಗ, ಮಾರ್ಕ್ಸ್ಗೆ ಮೂಲ ಕಾರಣ ಏನು ಅಂತ ಹೊರಟಾಗ ಇವರೇ ನಾವು ಅಲ್ಲಿ ಬೇರು ಅಂತ ಏನಂದ್ರೆ, ಅದೇ ರೀತಿಯಲ್ಲಿ ಇಲ್ಲಿ ಬೇರು ಭಾಳ ಕ್ಲಿಯರ್ ಆಗಿ ಏನು, ಮನುಷ್ಯನ ಬೇರು ಯಾವುದು ಅಂತ ಹುಡುಕ್ತಾ ಹೋಗೋದು. ಆ ಹಿಡನ್ ಪೊಟೆನ್ಷಿಯಲ್, ಮನುಷ್ಯನ ಬೇರು ಯಾವುದು, ಹಿಡನ್ ಪೊಟೆನ್ಷಿಯಲ್ ಅಂತ ಏನಂತೀವಿ, ಅಥವಾ ಇನ್ನರ್ ಎಬಿಲಿಟಿ ಅಂತ ಏನು ಕರಿತೀವಿ, ನೋ ಒನ್ ಕುಡ್ ಡಿಫೈನ್ ಇಟ್ ಪ್ರಾಪರ್ಲಿ. ನಾವೇನು ಮಾಡೋದು, ಫಾರ್ ದ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ 14 ವರ್ಷ ನಾವೇನು ಮಾಡೋದು, ವಿ ಡಿಫೈನ್ಡ್ ಇಟ್. ಅದನ್ನು ಡಿಫೈನ್ ಮಾಡಿ ಅದನ್ನ 64 ಎಸೆನ್ಷಿಯಲ್ ಗ್ರೋತ್ ಎಬಿಲಿಟೀಸ್ ಅನ್ನ ಫ್ರೇಮ್ ವರ್ಕ್ ತರ್ತೀವಿ. ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್, ಎಕ್ಸಿಕ್ಯೂಷನ್, ಮತ್ತು 64 ಎಸೆನ್ಷಿಯಲ್ ಗ್ರೋತ್ ಎಬಿಲಿಟೀಸ್ ತರ್ತೀವಿ. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಗೊತ್ತಾ, ಯಾತಕ್ಕೆ ಇಷ್ಟು ಎಕ್ಸ್ಪ್ಲೈನ್ ಮಾಡಿದೆ ಅಂದ್ರೆ, ನಮ್ದು ವರ್ಲ್ಡ್ಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆದ್ರಿಂದ ಎಕ್ಸ್ಪ್ಲೈನ್ ಮಾಡಲೇಬೇಕು. ಸರ್, ನೀವೇ ಹೇಳೋ ಹಾಗೆ, ಈಗ ರಿಸಲ್ಟ್ಸ್ ಡಿಟರ್ಮೈನ್ ಸಕ್ಸಸ್, ಮಾರ್ಕ್ಸ್ ಡಿಟರ್ಮೈನ್ ರಿಸಲ್ಟ್ಸ್, ಇನ್ನರ್ ಎಬಿಲಿಟೀಸ್ ಡಿಟರ್ಮೈನ್ ಮಾರ್ಕ್ಸ್, ಐರೈಸ್ ಪ್ರೋ ಡಿಟರ್ಮೈನ್ಸ್ ಇನ್ನರ್ ಎಬಿಲಿಟೀಸ್ ಅಂತ ಇದೆ. ಕರೆಕ್ಟ್. ಏನಿದು ಅಂತ? ವೆರಿ ವೆಲ್ ಸೆಡ್. ನೋಡಿ, ನಮ್ಮ ಸ್ಲೋಗನ್ನೇ ಬಹಳ ಕ್ಲಿಯರ್. ಮಾರ್ಕ್ಸ್ ಇಸ್ ನಾಟ್ ದ ಎಂಡ್ ಆಫ್ ಯು. Okay. And marks is not the only way to measure you. The problem is, ಯಾವುದಕ್ಕೂ ಇಲ್ಲಿವರೆಗೆ ಬೇರೆ ಮೆಕ್ಯಾನಿಸಮ್ ಬಂದಿಲ್ಲದೆ ಇರೋದ್ರಿಂದ, ಈಗ ಮಾರ್ಕ್ಸ್ ಒಂದೇ ಅಷ್ಟು ಮುಖ್ಯ ಆಗಿದ್ರೆ, ಸ್ಕೂಲ್ಗಳಲ್ಲಿ ಅಥವಾ ಎಲ್ಲ ಕಡೆನೂ ಕರಿಕ್ಯುಲಮ್, ಕೋ ಕರಿಕ್ಯುಲಮ್, ಎಕ್ಸ್ಟ್ರಾ ಕರಿಕ್ಯುಲಮ್ ಅಂತ ಯಾಕಂತೀವಿ? ಇದು 3 ಸೇರಿದ್ರೆ ಒಬ್ಬ ವ್ಯಕ್ತಿ ಪೂರ್ಣ ಆಗಕ್ಕೆ ಸಾಧ್ಯ ಅನ್ನೋ ಕಲ್ಪನೆ ಇಟ್ಕೊಂಡು NEP ಅಂತ ಒಂದು ರೂಲೇ ಮಾಡಿದ್ದಾರೆ. ಈಗೇನಾಗಿದೆ, ಕರಿಕ್ಯುಲಮ್ ವಿ ಹ್ಯಾವ್ ಬಿಕಮ್ ಓನ್ಲಿ ಕರಿಕ್ಯುಲಮ್ ಡ್ರಿವನ್. ಕರಿಕ್ಯುಲಮ್ ಡ್ರಿವನ್ ಅಂದ್ರೆ ಓನ್ಲಿ ಮಾರ್ಕ್ಸ್ ಡ್ರಿವನ್. ಬಟ್ ಮಾರ್ಕ್ಸು ಕೂಡ ನಿನ್ನ ಪರಿಪೂರ್ಣವಾಗಿ ನಿನಗೆ ಗೆಲುವು ಕೊಡ್ತಾ ಇಲ್ಲ, ಸಂತೋಷ ಕೊಡ್ತಿಲ್ಲ. ಅಂದರೆ ರೀಸನ್ ಏನು ಅಂದರೆ, ನಿಮ್ಮ 64 ಎಸೆನ್ಷಿಯಲ್ ಎಬಿಲಿಟೀಸ್ ಏನಿದೆ, ಅದರಲ್ಲಿ ಮಾರ್ಕ್ಸ್ನ ನೀವು ಒಳ್ಳೆ ತಗೋಬೇಕು ಅಂದರೆ ಬರೀ 25 ಎಬಿಲಿಟಿ ಮಾತ್ರ ಅದಕ್ಕೆ ವರ್ಕ್ ಆಗುತ್ತೆ. ಈಗ ನೀನು ನೋಡ್ತಾ ಇದೀಯಾ, ನಾನು ಕೂತಿದ್ದೀನಿ, ನಾನು ಇಲ್ಲೇನು ವರ್ಕ್ ಆಗ್ತಿದೆ, ಕಣ್ಣು ಮಾತ್ರ. ಕಾಲು ವರ್ಕ್ ಆಗ್ತಿದೆ ಇಲ್ಲ. ಬಟ್ ನಾ ಬರೀ ಕಣ್ಣನ್ನ ನೋಡ್ತಾ ಇದ್ದೀನಿ ಅಂತ ನನಗೆ ಕಾಲು ಇಲ್ಲ ಅಂತ ನಾವು ಅನ್ಕೊಳಂಗಿಲ್ಲ. ಕಾಲು, ಕಣ್ಣು, ಕೈ, ಮೂಗು ಎಲ್ಲ ಸೇರಿದ್ರೆ ಒಬ್ಬ ವ್ಯಕ್ತಿ ಪರಿಪೂರ್ಣ. ಆ ರೀತಿಯಲ್ಲಿ 64 ಎಸೆನ್ಷಿಯಲ್ ಎಬಿಲಿಟೀಸ್ ಏನಿದೆ, ಅದನ್ನ ಆಕ್ಟಿವೇಟ್ ಮಾಡೋದು ಮಾತ್ರ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ. ಇಲ್ಲಿ ನಿಮ್ಗೆ ಒಂದು ಮಾತಂದೆ, ಈಗ ಮಾರ್ಕ್ಸ್ಗೆ, ರ್ಯಾಂಕ್ಗೆ ಸಂಬಂಧಪಟ್ಟಿದ್ದು ಬರೀ 22ರಿಂದ 25 ಎಬಿಲಿಟಿ. ಅದರಲ್ಲಿ 4 ಪಿಲ್ಲರ್ ಏನಂದ್ರೆ,
ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್, ಎಕ್ಸಿಕ್ಯೂಷನ್. ಇಲ್ಲಿ ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ಗೆ ಪ್ಯಾರಾಮೀಟರ್ಸ್ ಬೇರೆ, ಅಲ್ಲಿಗೆ ಒಂದು 10 ಬೇರೆ ಬೇರೆ ಪ್ಯಾರಾಮೀಟರ್ಸ್ ಬರ್ತವೆ. ಕಾನ್ಸಂಟ್ರೇಷನ್ ಬರ್ತದೆ, ಎಲ್ಲ ಆಪ್ಟಿಟ್ಯೂಡ್ ರಿಲೇಟೆಡ್. ಹಾಗೇನೆ ನೀವು ಮೇನ್ಸ್ಗೆ ಹೋದಾಗ ಪ್ಯಾರಾಮೀಟರ್ಸ್ ಚೇಂಜ್ ಆಗುತ್ತೆ. ಇಲ್ಲಿ ಪ್ರಿಲಿಮ್ಸ್ನೇ ನಾವು ತಗೊಳ್ಳೋದಾದ್ರು ಇವರಿಗೆ ಬೇಕಾಗಿರುವಂಥ ಒಂದು 10 ವೆರಿ ವೆರಿ ಇಂಪಾರ್ಟೆಂಟ್ ಎಬಿಲಿಟೀಸ್ ಯಾವುದು ಅಂತ ನಾವು ಚೆಕ್ ಮಾಡಿದಾಗ ಫಸ್ಟ್ ನಾವೇನು ಮಾಡ್ತೀವಿ, ಈಗ ನಮ್ದು ಯಾಕೆ ವೆರಿ ಸೈಂಟಿಫಿಕ್ ಫ್ರೇಮ್ವರ್ಕ್ ಅಂತ ಕರಿತೀವಿ, ನೀವು ಡಿಟರ್ಮಿನ್ ಯಾಕೆ ಅಂತ ಹೇಳ್ತೀವಿ. ಸಿ ವಿ ಆರ್ ನಾಟ್ ಗೆಟಿಂಗ್ ಇನ್ ಟು ಯೋರ್ ಮಾರ್ಕ್ಸ್, ವಿ ಆರ್ ಗೆಟಿಂಗ್ ಇನ್ ಟು ದ ರೂಟ್ ಎಬಿಲಿಟೀಸ್ ವಿಚ್ ವಿಲ್ ಹೆಲ್ಪ್ ಯು ಸ್ಕೋರ್ ಮಾರ್ಕ್ಸ್ ಅಂಡ್ ವಿಚ್ ವಿಲ್ ಹೆಲ್ಪ್ ಯು ಕೀಪ್ ಕಾಮ್, ಫೋಕಸ್ಡ್ ಅಂಡ್ ಕಾನ್ಸಂಟ್ರೇಷನ್. ಮಾರ್ಕ್ಸ್ಗೆ ಮೂಲ ಕಾರಣ ಏನು? ಹ್ಯಾಬಿಟ್ಟು ಮತ್ತು ನಿಮ್ಮ ಇನ್ನರ್ ಎಬಿಲಿಟಿ ಏನಿದೆ, ಇವೆರಡನ್ನ ನಾವು ವರ್ಕ್ ಮಾಡ್ತೀವಿ. ಈಗ ಉದಾಹರಣೆಗೆ ನಾನು ನಿಮ್ಗೆ ಕಳಿಸಿದಂಥ PPTಯಲ್ಲೂ ಕೂಡ ಅಲ್ಲಿ ನೋಡಿ ಪ್ರಿಲಿಮ್ಸ್ಗೆ ಒಂದು ಇಂಪಾರ್ಟೆಂಟ್ ಸ್ಲೈಡ್ ನೀವು ನೋಡಿದ್ರೆ ಆ ಇನ್ನರ್ ಎಬಿಲಿಟೀಸ್ ಅಂತ ಏನದ್ವು, ಆ ಬೇರನ್ನ ಇಲ್ಲಿವರೆಗೆ ಯಾರು ಕಂಡುಹಿಡಿದಿರಲಿಲ್ಲ. ಹೇಗೆ ಒಂದು ಮರಕ್ಕೆ ಫಲಕ್ಕೆ ಒಂದು ಬೇರ್ ಕಾರಣವೋ ಆ ರೀತಿಯಲ್ಲಿ ಮನುಷ್ಯನ ಬೇರನ್ನ ನಾವು ಕಂಡುಹಿಡಿಯಕ್ಕೆ ಹೊರಟು. ಅದಕ್ಕೆ 14 ವರ್ಷ ತಗೋತು. ಆ ಬೇರೆ ಯಾವುದು ಅಂದ್ರೆ ಇನ್ನರ್ ಎಬಿಲಿಟಿ. ಆ ಇನ್ನರ್ ಎಬಿಲಿಟಿ ಇಲ್ಲಿವರೆಗೂ ಯಾರು ಶೇಪ್ ಕೊಟ್ಟಿರಲ್ಲ. ಆ ಶೇಪ್ನ ಕೊಟ್ಟವ್ರು ಯಾರು? ನಾವು. ಆ ಶೇಪ್ ಕೊಟ್ಟಿರೋದೇ ನಾವು A64 ಫ್ರೇಮ್ವರ್ಕ್ ಅಂತ ಕರಿತೀವಿ, ನಮ್ಮ ಫ್ರೇಮ್ವರ್ಕ್. ಈಗ ಉದಾಹರಣೆಗೆ ಆತ್ಮ, ಸೋಲ್ ಯಾರಾದ್ರೂ ಕರೆಕ್ಟಾಗಿ ಎನ್ವಿಷನ್ ಮಾಡೋಕ್ಕಾಗಿದೆಯಾ, ಇಲ್ಲ ಅದಕ್ಕೊಂದು ಪಿಕ್ಚರ್ ಹಾಕಕ್ಕಾಗಿದೆಯಾ? ಆಬ್ಸ್ಟ್ರಾಕ್ಟ್ ತಾನೆ. ಯಾವಾಗ ಆಬ್ಸ್ಟ್ರಾಕ್ಟ್ ಅದು ಸೈಂಟಿಫಿಕ್ ಮಾಡೋಕ್ಕಾಗಲ್ಲ. ಬಟ್ ನಾನು ಆಬ್ಸ್ಟ್ರಾಕ್ಟ್ನ ಸೈಂಟಿಫಿಕ್ ಮಾಡಿದೆ, ವಿಸಿಬಲ್ ಮಾಡಿದೆ, ಮೆಷರಬಲ್ ಮಾಡಿದೆ. ಈಗ ಸಿವಿಲ್ ಸರ್ವಿಸ್ ನಾವು IAS ತಗೊಳ್ಳೋದಾದ್ರೆ ಇಲ್ಲಿ 10 ಇಂಪಾರ್ಟೆಂಟ್, 64 ಪೈಕಿ 10 ಇಂಪಾರ್ಟೆಂಟ್ ಅವರಿಗೆ ಎಬಿಲಿಟೀಸ್ ಬೇಕು. 10 ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಬೇಕಾಗಿರೋದು ಯಾವುದು ಅಂದ್ರೆ ಕಾನ್ಸಂಟ್ರೇಷನ್, ಮೆಮೊರಿ, ಅಟೆನ್ಷನ್ ಟು ಡೀಟೇಲ್, ಕಾಂಪ್ರಹೆನ್ಷನ್, ಮೆಂಟಲ್ ಎಂಡ್ಯೂರೆನ್ಸ್, ಟೈಮ್ ಮ್ಯಾನೇಜ್ಮೆಂಟ್, ಡಿಸಿಪ್ಲಿನ್, ಲಾಜಿಕಲ್ ರೀಸನಿಂಗ್, ಪ್ಲಾನಿಂಗ್, ಸೆಲ್ಫ್ ರೆಗ್ಯುಲೇಷನ್. 64 ಎಬಿಲಿಟಿಯಲ್ಲಿ ಇದು 10. ಬಟ್ ಈ 10 ವಿಲ್ ಡಿಟರ್ಮಿನ್ ವೆದರ್ ಯು ವಿಲ್ ಬಿ ಏಬಲ್ ಟು ಸಕ್ಸೀಡ್ ಆರ್ ನಾಟ್. ಓಕೆ, ಇದರಲ್ಲೇ ಗೊತ್ತಾಗೋಗ್ಬಿಡುತ್ತೆ. 100% ಗೊತ್ತಾಗುತ್ತೆ. ಸಿ ವಿ ಆರ್ ನಾಟ್ ವರ್ಕಿಂಗ್ ಆನ್ ಯುವರ್ ಮಾರ್ಕ್ಸ್ ಎಟ್ ಆಲ್. ನೀವು ಹಿಂದೆ ಏನು ಮಾಡಿದ್ರಿ, ಈಗ ನೋಡಿ 40% ಬಂದವನು ಕೂಡ ಡಿಗ್ರಿಯಲ್ಲಿ ಹಿ ಹ್ಯಾಸ್ ಕ್ರ್ಯಾಕ್ಡ್ IAS. ಯಾಕೆ? ಈಗ ಎಷ್ಟೋ ಜನ ಅಂತೀವಿ, ಅಯ್ಯೋ ಅವ್ರ ಮಗಳು ಹೂ ಮಾಡ್ತಿದ್ರು, ಇಲ್ಲ ಯಾವುದೋ ಒಂದು ಬೇರೆ ಕೆಲಸ ಮಾಡ್ತಿದ್ರು, ಅವ್ರು IAS ಆಗೋದು. ಯಾಕಾಗೋದ್ರು? ಇನ್ಫ್ಯಾಕ್ಟ್ ಹೋಟೆಲಲ್ಲಿ ಸಪ್ಲೈಯರ್ ಕೆಲಸ ಮಾಡ್ಕೊಂಡು IAS ಕ್ರ್ಯಾಕ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಕಾನ್ಶಿಯಸ್ಲಿ ಆರ್ ಅನ್ಕಾನ್ಶಿಯಸ್ಲಿ ಒಂದು ಆಂಬಿಷನ್ ಡ್ರೈವ್ಸ್ ಯು ಮ್ಯಾಮ್. ಈಗ ಒಂದೇನು ಗೊತ್ತಾ, ನಿಮ್ಮ ಒಳಗಡೆ ಇದಾಗಲೇಬೇಕು ಅಂತ. ಅದಕ್ಕೆ ನಾನು ಹೇಳಿದ್ದು, ಕಾಗೆ ಕೂಡ ಕೋಗಿಲೆ ಆಗಬಲ್ಲದು ಅಂತ ಮನುಷ್ಯ ಮಾತ್ರ ಹೇಳಬಲ್ಲ, ಮನುಷ್ಯ ಮಾತ್ರ ಆಗಬಲ್ಲ. ಆ ಛಲ ಕಿಚ್ಚು ಇರಬೇಕು ಅಂತ ನೀವು ಹೇಳ್ತಿದ್ದೀರಿ. ಅದ್ರ ಜೊತೆಗೆ ನೀನು ಕಾಗೆ ಅನ್ನೋದು ಫಸ್ಟ್ ಗೊತ್ತಾಗಬೇಕು. ಅದನ್ನ ನಾವು ಅರ್ಥ ಮಾಡ್ಕೊಂಡು ಕರೆಕ್ಟ್. ಇಲ್ಲಿ ನಮ್ಮ ಆಸ್ಪಿರೆಂಟ್ಸ್ಗೆ ಕಾಗೆ ಕೋಗಿಲೆ ಅಂತಲ್ಲ, ಈಗ ನೀನು IAS ನ ಕೋಗಿಲೆ ಅಂತ ನೀನು ಇಟ್ಕೊಳ್ಳೋದೇ ಆದ್ರೂ ಕೂಡ ನೀನು ಇವತ್ತು ಕಾಗೆ ಅಂತ ನೀನು ತಿಳ್ಕೊಬೇಕು ಫಸ್ಟ್. ಅದ್ರ ಅವಮಾನ ಏನಿಲ್ಲ, ಕಾಗೆ ಕೂಡ ಅಸ್ತಿತ್ವ ಇದೆ. ಬಟ್ ಕಾಗೆ ನನ್ನ ಎಬಿಲಿಟಿ ಏನು? ಈಗ ಉದಾಹರಣೆಗೆ ಏನಾಗಿದೆ ಗೊತ್ತಾ, ಈಗ ನಾನು ಹೈಸ್ಕೂಲ್ ಓದ್ತೀನಿ, ಸಡನ್ ಆಗಿ ನೀಟಿಗೆ ಬರ್ತಾರೆ, ಅದು ಆಲ್ ಇಂಡಿಯಾ ಎಕ್ಸಾಮ್ ಆಗುತ್ತೆ. ಕರೆಕ್ಟ್. ನಾವು ಅದಕ್ಕೆ ಏನು ಮಾಡ್ತೀವಿ, ಇವನ್ ನೀಟ್ ಮಾಡಬೇಕಾದ್ರೂ ಆ ಮಗು ಒಟ್ಟಾರೆ ನಮ್ಮ ಎಬಿಲಿಟಿ ಸ್ಕೋರ್ ಅಂತ ಏನು ಕರಿತೀವಿ, ನಾವು ಅದನ್ನ ಮಾರ್ಕ್ಸ್ ಏನು ಕರೆಯಲ್ಲ, ಎಬಿಲಿಟಿ A64 ಎಬಿಲಿಟಿ ಸ್ಕೋರ್ ಅಂತ ಕರಿತೀವಿ. ಅದನ್ನು ನಾವು ತುಲನೆ ಮಾಡೋದು ಯಾವುದ್ರ ಜೊತೆಗೆ ಅಂದರೆ, ನ್ಯಾಷನಲ್ ನೀಟಲ್ಲಿ ಟಾಪರ್ ಇದ್ದಾರಲ್ಲ, ಆ ಟಾಪರ್ ಆಗೋಕ್ಕೆ ನೀನು ಏನೇನು ಸಾಮರ್ಥ್ಯ ಬೆಳೆಸ್ಕೋಬೇಕು ಅಂತ. ಬರೀ ನೀನು ಬುದ್ಧಿವಂತೆ ನಾನು ಹೇಳಲ್ಲ, ನೀನು ವರ್ಸಸ್ ಒಲಿಂಪಿಕ್ ಗೋಲ್ಡ್ ಮೆಡಲ್. ಸೊ ಇಲ್ಲೇನು ಮಾಡ್ತೀವಿ, IAS ಅವ್ರಿಗೆ ಈ ಟೆಸ್ಟನ್ನ 10 ಭಾಳ ಮುಖ್ಯವಾದ ಸಾಮರ್ಥ್ಯಗಳನ್ನ ನೋಡೋದ್ರ ಜೊತೆಗೆ ನಾವೇನು ಮಾಡ್ತೀವಿ, ಇವ್ರನ್ನ ನಾವು ಅವ್ರ ಜೊತೆ ಹೋಲಿಕೆ ಮಾಡ್ತೀವಿ. ಇವರು ನಾವು ಗ್ಯಾಪ್ ಅನಾಲಿಸಿಸ್ ಅಂತ ಕರಿತೀವಿ. ಆ ಗ್ಯಾಪ್ ಅನಾಲಿಸಿಸ್ ಮಾಡಿದಾಗ, ಈಗ ಉದಾಹರಣೆಗೆ ನಮ್ಮ ಇದ್ರ ಪ್ರಕಾರ 10 ವರ್ಷದ್ದು IAS ಪ್ರಿಲಿಮ್ಸ್ ಕ್ರ್ಯಾಕ್ ಮಾಡಿದವ್ರದ್ದು ಡೀಟೇಲಿಂಗ್ ನಾವು ತಗೊಂಡೋದಾಗ ಅವ್ರಿಗೆ ಈ 10 ಎಬಿಲಿಟಿಗಳು ಏನು ಹೇಳಿದೆ, ಇದರಲ್ಲಿ ಅವರು 10ಕ್ಕೆ 9+ ಅಲ್ಲಿ ಇರ್ತಾರೆ. 64 essential abilities I am not talking here. Yes. In the mains it changes, but when it comes to the prelims, these are the top 10 abilities. For the convenience of our viewers, I am going to repeat those 10 so that ಅವ್ರ ಮನಸ್ಸಲ್ಲಿ ಗೊತ್ತಾಗ್ಲಿ, ಅವ್ರ ಮನಸ್ಸೊಳಗೆ ನೋಡ್ತಾ ಅವ್ರು ಯಾವ ಹಂತದಲ್ಲಿದ್ದಾರೆ ವೀಸಾವಿ ಇಂಡಿಯನ್ಸ್, ವೀಸಾವಿ ಆಲ್ ಇಂಡಿಯಾ ಲೆವೆಲಲ್ಲಿ ನಾನು ಎಲ್ಲಿದ್ದೀನಿ ನಿಮ್ಗೆ ಅರ್ಥ ಆಗಲಿ. ಮೊದಲನೇದು ಕಾನ್ಸಂಟ್ರೇಷನ್, ಎಷ್ಟು ಗಂಟೆ ನೀವು ಓದ್ತೀರಾ, ಎಷ್ಟು ಗಂಟೆ ಓದಬೇಕು. ಆಮೇಲೆ ಮೆಮೊರಿ, ಬರೀ ಕಾನ್ಸಂಟ್ರೇಷನ್ ಅಲ್ಲ, ಅದರೊಳಗೆ ನೀನು ಎಷ್ಟನ್ನ ನೆನ್ಪಿಟ್ಕೋತೀಯ. ಮಗ್ಗಲ್ಲ, IAS ಮಗ್ಗಪ್ ಮಾಡ್ಕೊಂಡು ಹೋಗೋಂಥದ್ದಲ್ಲ. ಮೆಮೊರಿ, ಅಟೆನ್ಷನ್ ಟು ಡೀಟೇಲ್. ನಾನು ಮೊನ್ನೆ ಯಾರೋ ಒಬ್ರಿಗೆ ಮಾತಾಡ್ತಾ ಇದ್ದೆ, ನೋಡಿ ಅಟೆನ್ಷನ್ ಟು ಡೀಟೇಲ್ ಅಂದ್ರೆ ಏನು. ಈಗ ಅಲ್ಲಿ ಕೇಳ್ತಾರೆ, ಒಂದು 20 ಆಬ್ಜೆಕ್ಟ್ ಇಟ್ಬಿಟ್ಟು ನಾನು ಕಂಬೈನ್ ಡಿಫೆನ್ಸ್ ಸರ್ವಿಸಸ್ ಟಾಪರ್ ಆದೆ, ನಾನು ಅಲ್ಲಿ ಹೋದಾಗಲೂ ಅಷ್ಟೇ ಒಂದು 12 ದಿನದ ಇಂಟರ್ವ್ಯೂ ಅದು. ಅಲ್ಲಿ ನಿಮಗೆ ಬೇರೆ 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 ರೀತಿಯಲ್ಲಿ ನೋಡ್ತಾ ಹೋಗ್ತಾರೆ. ಈಗ ಉದಾಹರಣೆಗೆ ನಿಮ್ಮನ್ನ ಒಂದು ದೊಡ್ಡ ಹಾಲು ಕಳಿಸ್ತಾರೆ, ಹಾಲನ್ನ ಕಳಿಸ್ಬಿಟ್ಟು 60 ಸೆಕೆಂಡ್ ಈ ಹಾಲಲ್ಲಿ ಏನೇನಿದೆ ನೋಡಬೇಕು, ಬರ್ಬಿಡ್ಬೇಕು ಹೊರಗಡೆ. 60 ಸೆಕೆಂಡಲ್ಲಿ ಎಲ್ಲ ನೋಡ್ಬಿಟ್ಟು ನೀ ಬಂದು 15
ಏನು ನೋಡಿದೆ ಅಂತ 60 ಸೆಕೆಂಡ್ ಬಿಡ್ತಾರಷ್ಟೇ. ದೊಡ್ಡ ಹಾಲು ಅಲ್ಲೊಂದು 1000 ಪದಾರ್ಥಗಳಿರ್ತವೆ. ಆ 15 ಏನು ನೋಡಿದೆ, 15 ಆದರೂ ನಿಮ್ಮ ಮೆಮೊರಿಲಿ ಇಟ್ಕೊಂಡು ಬರಿಬೇಕು. ಯಾವಾಗ? ನೆಕ್ಸ್ಟ್ 60 ಸೆಕೆಂಡಲ್ಲಿ. ಬಟ್ ಮಜಾ ಗೊತ್ತಾ, ಅವ್ನು ಹಾಲು ಕಳಿಸ್ಬೇಕಾದ್ರೆ ಈ ಟೆಸ್ಟ್ ಹೇಳಿರಲ್ಲ, ಗೊತ್ತಿರಲ್ಲ ಅವ್ರಿಗೆ. ಈ ಹಾಲಿಗೆ ಯಾಕೆ ಕರ್ಕೊಂಡು ಹೋಗೋದ್ರೆ ನಿಮ್ಗೆ ಹಿಂಟಿಲ್ಲ. ಓಕೆ ಓಕೆ. ನೀನು ಹೋದಾಗ ಯಾತಕ್ಕೆ ಹೋದೆ, ಏನಕ್ಕೆ ಹೋದೆ ಅನ್ನೋ ನಿಂಗೆ ಗೊತ್ತಿಲ್ಲ. ಬಟ್ ಆದ್ರೂ ಅಲ್ಲಿ ಅಬ್ಸರ್ವ್ ಮಾಡಬೇಕು. ದಿಸ್ ಇಸ್ ಒನ್ ಆಫ್ ದ ಟೆಸ್ಟ್. ಅದನ್ನ ಅಟೆನ್ಷನ್ ಟು ಡೀಟೇಲ್ ಅಂತ ಕರಿತೀವಿ. ಆಯ್ತಾ? ನೆಕ್ಸ್ಟ್ ಕಾಂಪ್ರಹೆನ್ಷನ್. ಕಾಂಪ್ರಹೆನ್ಷನ್ ಏನು ಓದಿದ್ಯಾ ಅದನ್ನ ಯಾವ ಪ್ರಮಾಣಕ್ಕೆ ಗ್ರಹಿಕೆ ಮಾಡ್ಕೊಂಡಿದ್ಯಾ. ಸಾಮಾನ್ಯವಾಗಿ ಗ್ರಾಸ್ಪಿಂಗ್ ಅಂತೀವಿ ಗೊತ್ತಾ, ಗ್ರಾಸ್ಪಿಂಗ್ ಎಬಿಲಿಟಿ ಅಂತ, ಅದನ್ನ ಕಾಂಪ್ರಹೆನ್ಷನ್ ಅಂತ ನಾವು ತಗೋಬಹುದು. ಮೆಂಟಲ್ ಎಂಡ್ಯೂರೆನ್ಸ್ ಅಂದ್ರೆ ಗೊತ್ತಾ, ಹೈ ಸ್ಟ್ರೆಸ್. 16 ಗಂಟೆ ಓದ್ತಾರೆ, 18 ಗಂಟೆ ಓದ್ತಾರೆ, ಹೈ ಸ್ಟ್ರೆಸ್. IAS ಅನ್ನೋದು ಹೈ ಸ್ಟ್ರೆಸ್. ಅದೊಂದು ತಪಸ್ಸು ಯಜ್ಞ. ತಪಸ್ಸು ಯಜ್ಞ ತಪಸ್ಸೇ ಅದು. ಈಗ ನಾನು ಸಿವಿಲ್ ಸರ್ವಿಸ್ ಬಿಟ್ಟು 14 ವರ್ಷ ಏನು ಮಾಡಿದೆ ಅದು ಬೇರೆಯವ್ರಿಗೆ ಅರ್ಥ ಆಗಲ್ಲ, ಈಗ ಏನು ಸೊಲ್ಯೂಷನ್ ತಂದಿದ್ದೀರಿ. ಬಟ್ ನಾನು ಮಾಡಿದ ಯಜ್ಞವೇ. ಹಾಗೇನೆ ಒಂದು 2 ರಿಂದ 3 ವರ್ಷ ಅವರು ಆ ತಪಸ್ಸು ಮಾಡಬೇಕು. ಆ ತಪಸ್ಸು ಅಲ್ಲಿ ಮಾಡಿದಾಗ ಮೆಂಟಲ್ ಎಂಡ್ಯೂರೆನ್ಸ್. ನೀವು ಫ್ಯಾಮಿಲಿಯಲ್ಲಿ ಹಣ ಇರ್ಬೋದು, AC ರೂಮಲ್ಲಿ ಓದ್ಬೋದು, ಏನೇ ಮಾಡ್ಬೋದು. ನೀವು ಮೆಂಟಲ್ ಎಂಡ್ಯೂರೆನ್ಸ್ ಇಲ್ಲದೆ ಇದ್ರೆ ನೀನಿಲ್ಲ. ಇದು ಒಂದು. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್. ನೀವು ಇಷ್ಟು ನಿಗದಿತ ಅವಧಿಯಲ್ಲಿ ಇಂಥ ಕ್ವಶನ್ಗಳನ್ನ, ಟಫೆಸ್ಟ್ ಕ್ವಶನ್ ಪ್ರಿಲಿಮ್ಸ್ ಅಂದ್ರೆ ಏನು ಮ್ಯಾಮ್, ಈಗ ಪ್ರಪಂಚದ ಎಲ್ಲಾ ವಿಚಾರಗಳು ನಿಂಗೆ ಗೊತ್ತಿರಬೇಕು. ಅದಕ್ಕೆ MCQ ಬರ್ತದೆ, ಅಷ್ಟಕ್ಕೂ ನೀನು ಇಟ್ಕೊಂಡು ಪಟ್ ಅಂತ ನೀವು ಆನ್ಸರ್ ಮಾಡಬೇಕು. ಯು ಹ್ಯಾವ್ ಟು ಮೂವ್ ಅಟ್ ದ ಲೈಟಿಂಗ್ ಸ್ಪೀಡ್. ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಕ್ರಿಟಿಕಲ್. ಯಾರಿಗೂ ಗೊತ್ತಿಲ್ಲ. ಮಜಾ ಗೊತ್ತಾ, ಫ್ಯಾಕ್ಟ್ ಏನು ಹೇಳುತ್ತೆ ಗೊತ್ತಾ, 80% ಆಫ್ ದ ಪೀಪಲ್ ಹೂ ಡು ನಾಟ್ ಕ್ವಾಲಿಫೈ. ನೋಡಿ, ಈಗ ಉದಾಹರಣೆಗೆ 100ಕ್ಕೆ 92 ಏನು ಕಟ್ ಆಫ್ ಮಾರ್ಕ್ಸು. ಆ 91, 92ರಲ್ಲಿ 40% ಜನ ಇರ್ತಾರೆ. ಆ 1 ಮಾರ್ಕಲ್ಲಿ 40% ಪೀಪಲ್ ಲೂಸ್. ಯಾಕೆ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಅವ್ರಿಗೆ ಆನ್ಸರ್ ಗೊತ್ತಿತ್ತು, ಬಟ್ ದೇ ಕುಡ್ ನಾಟ್ ಆನ್ಸರ್. ಸೊ ಟೈಮ್ ಮ್ಯಾನೇಜ್ಮೆಂಟ್, ಡಿಸಿಪ್ಲಿನ್. ಮ್ಯಾಮ್ ಕನ್ಸಿಸ್ಟೆಂಟ್. ಮ್ಯಾಮ್ ನನಗೆ ಹುಷಾರಿಲ್ಲ. ಒಂದು ಗೃಹಿಣಿ ಹುಷಾರಿದೆಯೋ ಇಲ್ವೋ, ಮನೆಯಿಂದ ಎದ್ದು ಆ ಮಕ್ಕಳಿಗೆ ಹೆಂಗೆ ಅಡಿಗೆ ಮಾಡಿ ಸ್ಕೂಲ್ಗೆ ಕಳಿಸ್ತಾರೋ ಆ ಮಟ್ಟದೊಂದು ತಾಯಿಗೆ ಮಕ್ಕಳ ಬಗ್ಗೆ ಇರುವಂತ ಒಂದು ಶಿಸ್ತು ಪ್ರತಿಯೊಬ್ಬ IAS ಆಸ್ಪಿರೆಂಟ್ಗೆ ಇರಬೇಕು. ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್. ನೀವೇನೇ ಮಾತಾಡೋ, ಅಡಾಪ್ಟ್ ಮಾಡ್ತಾ ಇಲ್ಲ, ನಾ ಇರೋದು ಅಲ್ಲ, ನೀ ಇರೋದೇ ಹಿಂಗೆ ಅಂದ್ರೆ ಇಟ್ಕೋ. ಹಾಗೆ ಲಾಜಿಕಲ್ ರೀಸನಿಂಗ್, ಪ್ಲಾನಿಂಗ್. 100 ದಿನ ಇದೆ ಸಿಸ್ಟರ್, 100 ದಿನ ಇದೆ ಪ್ರಿಲಿಮ್ಸ್ಗೆ. ನನ್ನ ಪ್ರಕಾರ ಒಂದು ಕನಿಷ್ಠ ಪಕ್ಷ 10 ರಿಂದ 15 ಸಾವಿರ ಪೇಜ್ ಓದಬೇಕು. ನಾನು ಮೊನ್ನೆ ನಾಗರಬಾವಿಗೆ ಹೋಗಿದ್ದೆ. ನಂದು ಏನು ಅಂದರೆ ಯಾವತ್ತು ಈ ಆಸ್ಪಿರೆಂಟ್ಸ್ ಹೋಗೋದು ಇನ್ನೊಂದಲ್ಲ ಮ್ಯಾಮ್. ಗುಲ್ಬರ್ಗದಿಂದ, ಬಿಜಾಪುರದಿಂದ ಬಂದು 3 ವರ್ಷ ಅಲ್ಲಿ PG ಮಾಡಿಕೊಂಡು ಅಪ್ಪ ಅಮ್ಮನ ದುಡ್ಡಲ್ಲಿ ಓದ್ತಾ ಇದ್ದಾರೆ. 3 ವರ್ಷದಿಂದ ಓದ್ತಿದ್ದಾರೆ. ನಾ 2 ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲಿಲ್ಲ. ನಾನು ಒಂದೇ ಪ್ರಶ್ನೆ ಕೇಳಿದೆ, ಯಾತಕ್ಕೋಸ್ಕರ? ನೀನು ಈ ಕಡೆ ರೈತನೂ ಆಗಲ್ಲ, ಈ ಕಡೆ ನೀನು ಮಿಡ್ ಲೆವೆಲ್ಲೂ ಆಗಲ್ಲ. ಇಂಡಿಯಾದಲ್ಲಿ ಒನ್ ಆಫ್ ದ ರೀಸನ್ಸ್ ಏನಂತ ಗೊತ್ತಾ ಅನ್ಎಂಪ್ಲಾಯ್ಮೆಂಟ್ಗೆ? ನೀನು ಆ ಪದವಿಗಿಂತ ಜಾಸ್ತಿ ಬೇಕು ಅಂತ ಬಯಸ್ತಾ ಹೋಗ್ತೀಯ. ಆ ಪದವಿ ನಿಂಗೆ ಸಿಗಲ್ಲ, ನೀವು ಮಾಮೂಲಿ ಕೆಲಸನೂ ಮಾಡಲ್ಲ, ಈ ಕಡೆಗೆ ನೀವು ಬೀದಿಯಲ್ಲಿ ಏನೋ ಒಂದು ಮಾಡ್ಕೊಂಡು ಸಾಯ್ಬೇಕಾಗುತ್ತೆ. ದಿಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್. ಟೈಮ್, ದುಡ್ಡು ಎರಡು ಕೂಡ ವೇಸ್ಟ್. ಕರೆಕ್ಟು. ನನಗೆ ಕನ್ಸರ್ನ್ ಏನು ಅಂದ್ರೆ ನಮ್ಮ ಮಕ್ಕಳ ಬಗ್ಗೆ, ಅಪ್ಪ ನೀನು ಒಲಿಂಪಿಕ್ ಗೋಲ್ಡ್ ಮೆಡಲ್ ತಗೋ, ಅದಕ್ಕೆ ಸಿದ್ಧತೆ ಸರಿ ಮಾಡ್ಕೋ. ಆ ಸಿದ್ಧತೆ ಮಾಡ್ಕೊಳ್ಳೋಕೆ ಮುಂಚೆ ನೀನು ಯಾವ ಲೆವೆಲಲ್ಲಿ ಇದೆ ತಿಳ್ಕೊ. ಈಗ ಅವರು ಮಾರ್ಕ್ಸು ಅದು ಇದು ಅಂತ ಪಾಪ ಇಡೀ ವರ್ಷ ಓದ್ತಾರೆ. ನಾನು ಹೇಳೋದು, ನೀನು ಬೇರೆ ಸರಿಗಿಲ್ಲ ಅಂದರೆ ನೀನು ಬೇರಿದೆ, ಆ ಬೇರೆ ಯಾವುದಕ್ಕೆ ಸ್ಟ್ರಾಂಗ್ ಅನ್ನೋದು ಫಸ್ಟ್ ತಿಳ್ಕೊ. ಹತ್ತಿನ ನೀನು ಕೆಂಪು ಮಣ್ಣಲ್ಲಿ ಹಾಕೋಕ್ಕಾಗಲ್ಲ, ಕಪ್ಪು ಮಣ್ಣಲ್ಲೇ ಹಾಕಬೇಕು. ಸೊ ನಿನ್ನ ಬೇರೆ ಯಾವುದು ಅನ್ನೋದೇ ತಿಳ್ಕೊಬೇಕು. ಇಷ್ಟ ನಾನು ಹೇಳೋದು. ಆಮೇಲೆ ಲಾಸ್ಟು ಸೆಲ್ಫ್ ರೆಗ್ಯುಲೇಷನ್. ಎಲ್ಲವೂ ಅಷ್ಟೇ. ಯಾವ ರೀತಿಯಲ್ಲಿ 100 ಇವನ್ ನಾನು ಸಿವಿಲ್ ಸರ್ವಿಸ್ ಓದಬೇಕಾದ್ರೂ ಹೆಚ್ಚು ಕಡಿಮೆ ಒಂದು 100, ಆಗ ನಮಗೆ ಪ್ರಿಲಿಮ್ಸ್ ಅಂತೆಲ್ಲ ಇರಲ್ಲ, ಬರೀ ಮೇನ್ಸೇನೆ. ಅದೇ 4 ದಿನದಲ್ಲೆಲ್ಲ ಮುಗಿದೋಗೋದು. ಅದು ಬ್ರಹ್ಮಾಂಡನ ಅಷ್ಟು ಸಬ್ಜೆಕ್ಟು. ಆಯ್ತಾ? ಒಂದು 3 ತಿಂಗಳು ನಾನು ಹೆಚ್ಚು ಕಡಿಮೆ ನಾನು ಸೂರ್ಯನೇ ನೋಡಿಲ್ಲ. ನೀವು ಅಷ್ಟು ತಪಸ್ಸು. ನನಗೆ IAS ಬಗ್ಗೆ ಜ್ಞಾನ ಇರಲ್ಲ, ಯಾಕಂದ್ರೆ ನಮ್ಮ ಹಳ್ಳಿಯಿಂದ ಬಂದಿದ್ದು. KS ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಕಮಿಷನರ್ ಆದೆ. 100 ದಿನ ಸೂರ್ಯನೇ ನೋಡಿಲ್ಲ. ಕಂಪ್ಲೀಟ್ಲಿ ಲಾಕ್ಡ್ ಇನ್. ಲಾಕ್ಡ್. ಆಲ್ ಟೈಮ್ ಸ್ಟಡಿಂಗ್. ಬರೀ ಓದೋದು ಬಿಟ್ಟು ನನ್ನ ಒಂದು ಮ್ಯೂಸಿಕ್ ಮತ್ತು ನನ್ನ ತಾಯಿ ಬರೋರು, ಊಟನೂ ಅಷ್ಟೇ ಅಲ್ಲಿಗೆ ಬರೋದು. ಅಷ್ಟು ನೀವು ಓದೋದ್ರಲ್ಲೇ ಮಗ್ನರಾಗ್ಬಿಟ್ಟಿದ್ರಿ. ಹಾಕ್ಲೇಬೇಕು, ಆಪ್ಷನೇ ಇಲ್ಲ. ನೀನು ಅಲ್ಲಿಗೆ ಕಾನ್ಸಂಟ್ರೇಷನ್ ಅಂದ್ರೆ ಏನು? ಇವತ್ತಿನ ಜನರೇಷನ್ ನೀವು ನೋಡಿದ್ರೆ ಕನ್ಸಿಸ್ಟೆಂಟ್ ಆಗಿ 3/4 ಗಂಟೆ ಮೇಲೆ ಓದೋದೇ ಅವಾಗ ಕಷ್ಟ. ಬಟ್ ನೀವು ನಂಬಲ್ಲ, ಈವನ್ ಟುಡೇ ನಾನು ನಿರಂತರವಾಗಿ 3 ದಿನ ರಾತ್ರಿ ಓದ್ತೀನಿ. ಈವನ್ ಟುಡೇ 3 ದಿನ ರಾತ್ರಿ ಹಗಲು ನಾನು ಕೆಲಸ ಕೂಡ ಮಾಡ್ತೀನಿ. ನಿಮ್ಮ ರಾಘವೇಂದ್ರಜಿಗೆಲ್ಲ ಗೊತ್ತು, ಓದೋದು ಹಂಗೆ ಓದ್ತೀನಿ. ಕಾರಣ ಏನು ಅಂದರೆ ನಮ್ಗೆ ಅದು ಬಂದ್ಬಿಡ್ತು ಚಿಕ್ಕದ್ದು. ಹಾಗೇನೆ ಮೆಮೊರಿ ಅಂತ ಬಂದಾಗ, ಸೊ ನಾವೇನು ಮಾಡ್ತೀವಿ, ಈ IAS ಆಸ್ಪಿರೆಂಟ್ಸ್ಗೆ ನೀನು ಮಾರ್ಕ್ಸ್ ಹೆಂಗೆ ತೆಗಿಬೇಕು ನಾವು ಹೇಳ್ಕೊಡಲ್ಲ. ನೀನು ಮಾರ್ಕ್ಸ್ ತೆಗಿಯುವಂಥ ಎಬಿಲಿಟಿ ಮತ್ತು ಮೆಂಟಲ್ ಎಂಡ್ಯೂರೆನ್ಸ್ ಏನಿದೆ, ಇದನ್ನು ಪ್ರಪಂಚದಲ್ಲಿ ಯಾರೂ ಹೇಳ್ಕೊಡ್ತಾ ಇಲ್ಲ. ವಿ ಆರ್ ಡೀಲಿಂಗ್ ವಿತ್ ಯುವರ್ ರೂಟ್ ಎಬಿಲಿಟೀಸ್. ವಿ ಆರ್ ಮೇಕಿಂಗ್ ಸ್ಟ್ರಾಂಗ್ you, we are strengthening you in all these abilities which will finally strengthen you to score mark.
What is that you require? You require time management, to discipline, to self-regulation, to everything. Who is testing your discipline ability? Who is testing your self-regulation? Who is testing your emotional regulation? We test. No one in the world is testing all these abilities. ಓಕೆ ನೀವು ಮಾತ್ರ. We only test. That's why we say, ನಮ್ಮ ಇಡೀ ಪ್ರಾಸೆಸ್ measure, map, master, succeed. ಓಕೆ Measure ಅಂದ್ರೇನು? We measure all the 64 essential abilities you are blessed with. ಸರ್, ಹೌ ಟು ಗೆಟ್ ಇನ್ ಟು ಐರೈಸ್ ಪ್ರೋ, ಹೇಗೆ ಅಪ್ಲೈ ಮಾಡಬಹುದು, ಯಾವ Okay. ತರ ಇಲ್ಲಿ ನೋಡಿ, process ಏನಿದೆ ಹೇಳಿ. correct. www.irisepro.in. I repeat, www.irisepro.in. ಇಲ್ಲಿ ಬಂದ್ರೆ ಆಬ್ವಿಯಸ್ಲಿ IAS ಪೇಜ್ ಇದೆ, ಅಲ್ಲಿಗೆ ಹೋದ್ರೆ ಡೀಟೇಲ್ಸು ಸಿಗುತ್ತೆ. ಅದು ಬಿಟ್ಟು ಇನ್ನೊಂದು ಪ್ರಪಂಚದಲ್ಲಿ ಯಾರೂ ಮಾಡದೇ ಇರುವಂಥದ್ದು ನಮ್ಮ ಮಕ್ಕಳು ನೋಡಿ. ಇಲ್ಲಿ ಅವರು ಈಗ ನಮ್ದೇನಿದೆ ಫೀ ಬರೀ 4,990, ಅದನ್ನ ನೀವು 20,000 ಇಡಬೇಕು, 30,000 ಇಡಬೇಕು ಅಂತ ಹೇಳ್ತಾರೆ. ಆದ್ರೂ ವಿ ಕೆಪ್ಟ್ ಇಟ್ ಓನ್ಲಿ ಫಾರ್ 4,999. ದ ಓನ್ಲಿ ರೀಸನ್ ಈಸ್ ನಮ್ಗೆ ಎಲ್ರಿಗೂ ಇದು ಅನುಕೂಲ ಆಗಬೇಕು. ಸರ್, ಯಾವ ವಯಸ್ಸಿನ ಮಕ್ಕಳು ಅಪ್ಲೈ ಮಾಡಬಹುದು? ಫಸ್ಟ್ ಇಯರ್ ಡಿಗ್ರಿ ಓದೋನು ಮಾಡ್ಬೋದು, ಸೆಕೆಂಡ್ ಇಯರ್ ಅವನು ಮಾಡ್ಬೋದು. ರೀಸನ್ ಏನು ಅಂದ್ರೆ ಅವ್ನು ಇವತ್ತೇ ಅವ್ನು ಯಾವ ಲೆವೆಲಲ್ಲಿ ಇದ್ದಾನೆ ಅಂತ ಗೊತ್ತಾದ್ರೆ ಅವ್ನು ಈ ನೆಕ್ಸ್ಟ್ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಕಿಲ್ಲ. ಆಮೇಲೆ ನಮ್ಮ ಡ್ಯೂಟಿ ಏನು ಅಂದ್ರೆ ನಿಮ್ಮನ್ನ ಓವರ್ ಆಲ್ ಎಬಿಲಿಟಿಗಳನ್ನ ನಾವು ಹೇಳ್ಕೊಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಡ್ವಾಂಟೇಜ್ ಅಂದ್ರೆ ನೀವು ಇದರಲ್ಲೂ ಪ್ಲಾನ್ ಮಾಡ್ಕೋಬಹುದು, ಬೇರೆದ್ರಲ್ಲೂ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಆಮೇಲೆ 3 ವರ್ಷ ನೀನು ಕೆಲಸನೂ ಮಾಡ್ತಾ ಓದ್ತಾ ಹೋಗ್ಬೋದು. ಇದು ಎರಡನೇ ಪಾಯಿಂಟ್. ಬಟ್ ನಾವೇನು ಮಾಡ್ತಿದೀವಿ, ನಾನು ಮೊದಲನೇ ಬಾರಿ ಪ್ರಪಂಚದಲ್ಲಿ ಒಬ್ಬ ಫೌಂಡರು ಮತ್ತು ಸಿಇಒನೇ ಪ್ರತಿದಿನ ನಾನು ಲೈವ್ಗೆ ಬರ್ತಾ ಇದ್ದೀನಿ. ಅದಕ್ಕೆ ನೀವು ರಿಜಿಸ್ಟರ್ ಮಾಡ್ಕೋಬೇಕು, ಫ್ರೀನೇ. ಅದನ್ನ ವೆಬಿನಾರ್ ಪ್ರತಿದಿನ ಮಕ್ಕಳಿಗೆ ಅವ್ರು 4,000 ರೂಪಾಯಿ ನಮಗೆ ಮ್ಯಾಟರ್ ಅಲ್ಲ. ನಮ್ಮ ಕಡೆಯಿಂದ ನೊಂದವರಿಗೆ ಮತ್ತೆ ನೋವು ಕೊಡಕ್ಕೆ ನಾವು ಇಷ್ಟಪಡಲ್ಲ. ಸೊ ದ ಮ್ಯಾಟರ್ ಇಸ್ ವೆರಿ ಕ್ಲಿಯರ್. ವಿ ಆರ್ ಹಿಯರ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ವೇರ್ ಎಕ್ಸಾಕ್ಟ್ಲಿ ಯು ಸ್ಟ್ಯಾಂಡ್ ಅಂಡ್ ಪ್ಲಾನ್ ದ ಫ್ಯೂಚರ್. IAS ನೀನು ಹೆಂಗ್ ಹೋಗ್ಬೇಕು ಆ ದಾರಿನ ಹೇಳ್ಕೊಡೋದು ನಮ್ಮ ಕರ್ತವ್ಯ. ಆ ಒಂದು ಸೈಂಟಿಫಿಕ್ ಮ್ಯಾಪಿಂಗ್ ಏನಿದೆ, ದಟ್ ಈಸ್ ವಾಟ್ ವಿ ಕಾಲ್ IRIS Pro ಸ್ಪೆಷಲ್. ಏನು ಅಂದ್ರೆ ಇಟ್ ಈಸ್ ಅ ಸೈಂಟಿಫಿಕ್ ಸಕ್ಸಸ್ ಎನೇಬ್ಲಿಂಗ್ ಫ್ರೇಮ್ವರ್ಕ್ based on 64 essential abilities. ಸರ್, ಹಾಗೇನೆ ಈಗ ರೀಸೆಂಟ್ ಸ್ಟ್ಯಾಟಿಸ್ಟಿಕ್ ಪ್ರಕಾರ ಗ್ರಾಮೀಣ ಭಾಗದ ಮಕ್ಕಳು ಹೆಚ್ಚಾಗಿ ಈ ಒಂದು ಎಕ್ಸಾಮ್ಸ್ ನ ಕ್ರ್ಯಾಕ್ ಮಾಡ್ತಿದ್ದಾರೆ ಅಂತ. ಕರೆಕ್ಟ್. ಸೊ ಯಾಕೆ ಅದು ಅಂತ, ಅವರಲ್ಲಿ ಇರುವಂತ ಆ ಛಲ, ಆ ಕಿಚ್ಚು ನಮ್ಮ ಅರ್ಬನ್ ಮಕ್ಕಳಿಗೆ ಯಾಕೆ ಬರ್ತಿಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಸಿ, ಒನ್ ಆಫ್ ದ ರೀಸನ್ಸ್ ಏನು ನೋಡಿ, ಈಗ ಸಿವಿಲ್ ಸರ್ವಿಸ್ಗೆ IASಗೆ ಏನೇನು ಬೇಕು ನೋಡಿ. ಕನ್ನಡ ಮತ್ತು ಇಂಗ್ಲಿಷ್ ಇದ್ರೂ ಕೂಡ ಅದು ಸಬ್ಜೆಕ್ಟ್ಸ್, ಅದು ಕ್ವಾಲಿಫೈಯಿಂಗು, ಡಿಟರ್ಮಿನೆಂಟ್ ಅಲ್ಲ. ಡಿಟರ್ಮಿನೆಂಟ್ ಯಾವುದು? ಇನ್ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಫಿಸಿಕ್ಸ್. ಬ್ಯೂಟಿ ಆಫ್ ಸಿವಿಲ್ ಸರ್ವಿಸ್ ಏನು ಗೊತ್ತಾ, ಅದನ್ನ ನೀನು ಪಾಸ್ ಆಗೋದು ಬಿಡೋದು ಆಮೇಲೆ. ಆ ಡೆಪ್ತ್ಗೆ ನೀವು ಹೋಗ್ತಾ ನನ್ನ ಯಶಸ್ಸು ಏನಾದರೂ ನೀವು ನೋಡಿದರೆ, ಮಾಧ್ಯಮದಲ್ಲಿ ಇರ್ಬೋದು, ಬೇರೆದಿರ್ಬೋದು, ಎಲ್ಲ ನೋಡಿದರೆ ಇದು ಒನ್ ಆಫ್ ದ ಫೌಂಡೇಶನ್ ನನಗೆ ಸಿವಿಲ್ ಸರ್ವಿಸ್. ಆ ನಾಲೆಡ್ಜ್ ಲೆವೆಲ್ ನನಗೆ ಏನು ಕೊಡ್ತು, ಅದು ಇಟ್ ಹೆಲ್ಪ್ ಮೀ ಟು ಕಮ್ ಔಟ್ ವಿತ್ ಲಾಟ್ ಆಫ್ ಸೊಲ್ಯೂಷನ್ಸ್ ಟು ವಾಟ್ ಎವರ್ ವರ್ಕ್ ಐ ಡೂ. ಈಗ ಇವರು ಏನು ಮಾಡ್ತಾರೆ, ನಮ್ಮ ಹಳ್ಳಿ ಕಡೆ ಮಕ್ಕಳು, ಅವ್ರಿಗೆ ಮಿಡ್ಲ್ ಕ್ಲಾಸ್, ಅಪ್ಪರ್ ಮಿಡ್ಲ್ ಕ್ಲಾಸ್ ನೋಡಿ. ಈಗ ಗೌರ್ಮೆಂಟ್ ಸ್ಟಾಫ್ ಏನಿದ್ದಾರೆ, ಮಿಡ್ಲ್ ಕ್ಲಾಸ್ ಮತ್ತು ಅಪ್ಪರ್ ಮಿಡ್ಲ್ ಕ್ಲಾಸ್, ಅವ್ರುಗಳಿಗೆ ಅವ್ರು ಬೆಂಗಳೂರಲ್ಲಾದ್ರೂ ಇರಲಿ, ಎಲ್ಲರೂ ಇರಲಿ, ಅವರೆಲ್ಲರೂ ಹೇಳೋದು ಇಷ್ಟೇ, IAS KS ಡಾಕ್ಟರ್ ಆರ್ ಇಂಜಿನಿಯರ್ ಬಿಟ್ಟು ಯಾವುದೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೂ ಮಾತಾಡಲ್ಲ. ಬಟ್ ಆಲ್ ಸೆಡ್ ಅಂಡ್ ಡನ್, ಸ್ಟೆಬಿಲಿಟಿ, ಸೆಕ್ಯೂರಿಟಿ, ಪವರ್, ಸ್ಟೇಟಸ್, ಮೂರನ್ನು ಗಮನದಲ್ಲಿ. ಸ್ಟೇಟಸ್, ಪವರ್ ಎಲ್ಲ ಒಂದೇ ಅಂತಲೇ ಇಟ್ಕೊಳ್ಳೋಣ. ಸರ್ವಿಸು ಮತ್ತು ಸ್ಟೆಬಿಲಿಟಿ. ನೋ ಪೋಸ್ಟ್ ಕ್ಯಾನ್ ಗಿವ್ ಯು, ಈವನ್ CEO ಆಗಿ ನೋಡಿ. ಈಗ ನಾನು ಎಷ್ಟೋ ಸರಿ ಯೋಚನೆ ಮಾಡ್ತೀನಿ, IAS ಕ್ರ್ಯಾಕ್ ಮಾಡೋದು ಮತ್ತೆ ಒಂದು ಸ್ವಂತ 1,000 ಕೋಟಿ ಕಂಪನಿನ ನೀನೇ ಉದ್ಭವ ಮಾಡೋದು. ಒಬ್ಬ ಇದೇ IAS ಗೆಲ್ಲುವಂಥವನು 1,000 ಕೋಟಿ ಬಿಸ್ನೆಸ್ ಅವ್ನು ಕಟ್ಟಬಲ್ನ ಆಗಲ್ಲ. ಅದು ಬೇರೆ, ಇದು ಬೇರೆ. ನಾನು ಇನ್ನೂ ಟೆಸ್ಟ್ ಮಾಡ್ತಾ ಇರೋದು IAS ಮಾತ್ರ. ಈಗ ನೀನು ಅದು ಮೀರಿ ಸಾಮರ್ಥ್ಯ ಇರ್ಬೋದು, ನೀನು MLA ಆಗ್ಬೋದು, MP ಆಗ್ಬೋದು, CM ಆಗ್ಬೋದು, ಅದು ಬೇರೆ. ಬಟ್ ವೈ ವಿ ಆರ್ ಟೆಲಿಂಗ್ ಯು ಈಸ್, ಡು ನಾಟ್ ವೇಸ್ಟ್ ಯುವರ್ ಟೈಮ್, ಡು ನಾಟ್ ಕೀಪ್ ಅನ್ನೆಸರಿ ಸ್ಲಾಗಿಂಗ್. ಮತ್ತೆ ನಿಮ್ಮ ಅಪ್ಪ ಅಮ್ಮಂದಿರು ₹1 ವೇಸ್ಟ್ ಮಾಡಬೇಡಿ, ನಿಮ್ಮದು ಟೈಮ್ನು ವೇಸ್ಟ್ ಮಾಡ್ಕೋಬೇಡಿ. ಕೆಲಸ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಏನು ಬೇಕಾದ್ರೂ ಮಾಡಿ. ಬಟ್ ಫಸ್ಟು ನೀವು ನಡೀತಾ ಇರೋ ದಾರಿ ಸರಿಗಿದೆಯಾ? ಆ ದಾರಿಯಲ್ಲಿ ನಡೆಯೋಕ್ಕೆ, ಈಗ ಉದಾಹರಣೆಗೆ ದಾರಿ, ಕಡಿದಾದ ದಾರಿ, ಹಿಂಗೆ ಹತ್ಬೇಕು, ಕರೆಕ್ಟ್? ಹಿಂಗೆ ಹತ್ಬೇಕಾದ್ರೆ ನಾವು ಮಾಮೂಲಿ ನಡೀತೀವ, ಅದಕ್ಕೆ ತಕ್ಕಂತೆ ಶೂ ಹಾಕೋತೀವಿ, ಇಲ್ಲ ಹಾಕೊಂಡ್ರೋ ಅಂತೀವಿ. ನೀವು IAS ಅನ್ನೋಂಥ ಕಡಿದಾದ ದಾರಿ ಅಂತ ಅನ್ಕೊಂಡು, ಇಟ್ ಇಸ್ ಅ ವೆರಿ 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 ಟಫ್ ಟೆರೈನ್, ವೆರಿ ಟಫ್ ಟೆರೈನ್. ಆ ಟೆರೈನ್ನ ನೀನು ನಡಿಬೇಕು ಅಂದ್ರೆ ಬೇರೆ ಶೂ ಬಳಸ್ಬೇಕು. ಬರೀ ಕಾಲಲ್ಲಿ ನಡೆಯೋಕ್ಕಾಗಲ್ಲ. ಆ ಬರೀ ಕಾಲಲ್ಲಿ ನಡೆದ್ರಿ, ಬರೀ ಕಾಲಲ್ಲಿ ನಡೆಯೋಕ್ಕಾಗಲ್ಲ ಅಂದ್ರೆ ನಡೆಯೋದಾದ್ರು ನೀನು ಆ ಕಾಲಿನೊಳಗೆ ಏನೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕು. ನಾ ಇಷ್ಟೇ ಹೇಳೋದು, ನೀ ಕಡಿದಾದ ಬೆಟ್ಟ ಹತ್ತು, ಹಾರು, ಮೌಂಟ್ ಎವರೆಸ್ಟ್ ಹತ್ತು, ಏನು ಬೇಕಾದ್ರೂ ಮಾಡ್ಕೊ. ಫಸ್ಟು ನೀನು, ಈಗ ಉದಾಹರಣೆಗೆ ನಾನು ಮೌಂಟ್ ಎವರೆಸ್ಟ್ ಹತ್ತುತ್ತೀನಿ ಅಂದರೆ ಹತ್ತಕ್ಕಾಗಲ್ಲ ಅಂತಲ್ಲ, ಬೇರೆಯವರು 2 ವರ್ಷದಲ್ಲಿ ಸಿದ್ಧತೆ ಮಾಡ್ಕೊಳ್ಳೋದು ನಾನು ಒಂದು 20 ವರ್ಷ ಮಾಡ್ಕೋಬೇಕು. ಯಾಕೆ ನನ್ನ ದೇಹ ಪ್ರಕೃತಿ, ನನ್ನ ನೈಜ ಸಾಮರ್ಥ್ಯಗಳು ಆ ಮಟ್ಟಕ್ಕಿಲ್ಲ. ಆದ್ರೂ ಮಾಡ್ಕೊಳ್ಳೋಕೆ ಆಗಲ್ಲ, ಆಗುತ್ತೆ. ಇಟ್ ಟೇಕ್ಸ್ ಮೋರ್ ಟೈಮ್ ಆ್ಯಂಡ್ ಐ ನೀಡ್ ಟು ಮೇಕ್ ಮೋರ್ ಎಫರ್ಟ್. ಇಷ್ಟೇ ಲಾಜಿಕ್. ಅದೇ ಲಾಜಿಕಲ್ಲಿ IAS ಇರ್ಬೋದು, ಈವನ್ KS ಆಸ್ಪಿರೆಂಟ್ಸ್ ಕೂಡ ಈವನ್ ದೇ ಕ್ಯಾನ್ ಅಪ್ಲೈ, ಬಿಕಾಸ್ ಇವ್ರಿಗೆ ಇದು ಪೂರ್ವ ಸಿದ್ಧತೆ, ಪ್ರಿಪ್ರೇಷನ್ ಪೀರಿಯಡ್, ಫೌಂಡೇಶನ್, ಡೈರೆಕ್ಷನ್,
ಕ್ಲಾರಿಟಿ ಎಲ್ಲ ಸಿಗುತ್ತೆ. ಮಾರ್ಕ್ಸ್ ಒಂದ್ರ ಬಗ್ಗೆನೂ ತಲೆ ಕೆಡಿಸ್ತಾ ಇಲ್ಲ ನಾವು. ನಾವು ವಿ ಕಂಪೇರ್ ಎವ್ರಿಥಿಂಗ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಎಬಿಲಿಟೀಸ್. ಈಗ ನಾವು ಆಲ್ ಇಂಡಿಯಾ ಲೆವೆಲ್ ಟ್ರ್ಯಾಕ್ ಮಾಡ್ತಾರಲ್ಲ, 90%, 92% ಐ ಡೋಂಟ್ ಕೇರ್. ಬಟ್ ವಾಟ್ ಆರ್ ದ ಎಬಿಲಿಟೀಸ್ ದೀಸ್ ಪರ್ಸನ್ಸ್ ಪೊಸೆಸ್ ಇನ್ ಆರ್ಡರ್ ಟು ಗೋ ಟು ದಟ್ ಲೆವೆಲ್? ಸರ್, ಹಾಗೇನೆ ಈಗ ನಮ್ಮ ಸ್ಟೂಡೆಂಟ್ಸ್ಗಳಲ್ಲಿ ಕೆಲವರು ಅಪ್ಪ ಅಮ್ಮನ ಒತ್ತಡದಿಂದ ನಾನು IAS KS ಮಾಡಬೇಕು ಅಥವಾ IPS ಮಾಡಬೇಕು ಅನ್ನೋ ಕೆಟಗರಿ ಒಂದ್ ಕಡೆ. ಸೊ ನಾನು ಅದೊಂಥರ ಹೆಮ್ಮೆ ವಿಚಾರ, ಐ ಶುಡ್ ಮೇಕ್ ಮೈ ಪೇರೆಂಟ್ಸ್ ಪ್ರೌಡ್ ಅಥವಾ ಮೈ ಫ್ಯಾಮಿಲಿ ಪ್ರೌಡ್, ಅಥವಾ ನನಗೊಂದು ಲಕ್ಸುರಿ ಬೇಕು, ಒಂದು ದೊಡ್ಡ ಪೊಸಿಷನ್ಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಮಾಡುವಂತ ಕೆಟಗರಿ. ಇನ್ನೊಂದು ಕೆಟಗರಿ ಏನು ಅಂತಂದ್ರೆ, ಆದ್ರೆ ಆಗ್ಲಿ ಬಿಟ್ರೆ ಬಿಡ್ಲಿ, ನಾನು ನನ್ನ ಎಫರ್ಟ್ ಹಾಕ್ತೀನಿ, ಸೊ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು. ಇನ್ನು ಕೆಲವರು ಜಸ್ಟ್ ಗೋ ವಿತ್ ದ ಫ್ಲೋ, ಅಂದ್ರೆ ನನಗೆ ಏನ್ ಬರುತ್ತೋ ಅದನ್ನ ತಗೋತೀನಿ, ನಾನು ಏನ್ ಓದ್ತೀನೋ ಅಥವಾ ನಾನು ಯಾವ್ದ್ರಲ್ಲಿ ನಾನು ಗ್ರಾಜುಯೇಟ್ ಆಗ್ತೀನೋ ಅದ್ರಲ್ಲಿ ಏನ್ ಸಿಗುತ್ತೋ ನಾನು ಅದ್ರಲ್ಲಿ ಮುಂದೆ ಹೋಗ್ತೀನಿ ಅನ್ನೋ ಕ್ಯಾಟಗರಿ. ಸೊ ಈ ಮನಸ್ಥಿತಿಗಳ ಬಗ್ಗೆ ಏನ್ ಹೇಳಿ? ನಾನು ನಿಮ್ಗೆ 2 ವಿಚಾರ ಹೇಳ್ತೀನಿ. ಇವ್ರು ಯಾರೋ ಇನ್ನೂ ಬಂದಿರೋರಲ್ಲ, ಆಲ್ರೆಡಿ ಆಸ್ಪಿರೆಂಟ್ಸ್ ಆಗಿ ನಮ್ಮ ಬ್ಯಾಚ್ಗಳಲ್ಲಿ ಆಲ್ರೆಡಿ ಈ ಒಂದು ನಮ್ಮ ಏನಿದೆ ಸೈಂಟಿಫಿಕ್ ಮೆಥಡಾಲಜಿನ ಯೂಸ್ ಮಾಡಿಕೊಂಡು ಬೇರೆ ರೀತಿ ಪ್ಲಾನ್ ಮಾಡ್ತಿರುವಂತ ಉದಾಹರಣೆಗಳು ಕೊಡ್ತೀನಿ. ಒಬ್ರು ಲೇಡಿ ಆಲ್ರೆಡಿ DSP, ಆಲ್ರೆಡಿ DSP ಅವರು, ಆದ್ರೆ ಶಿ ವಾಂಟ್ಸ್ ಟು ಬಿಕಮ್ IPS. ಶಿ ಹ್ಯಾಸ್ ಅಪಿಯರ್ಡ್ ಫಾರ್ IPS 3 times. ಅವ್ರು ಏನಂತಾರೆ ಗೊತ್ತಾ ಸರ್, ನನಗೆ ಇವತ್ತು DSP ಇದ್ದೀನಿ, ಐ ಕುಡ್ ಹ್ಯಾವ್ ಬೀನ್ ಹ್ಯಾಪಿ, ಬಟ್ ನನಗಿಲ್ಲ, ಐ ವಾಂಟ್ ಟು ಬಿ IPS. ಹೆಣ್ಣು ಅವ್ರ ಜಾಗದಲ್ಲಿದ್ದು 199 ಬಿಡಲು DSP ಆಯಿತು, ಐ ಆಮ್ ಹ್ಯಾಪಿ ಅಂತ ಸುಮ್ಮನಾಗ್ತಾರೆ. ಅವ್ರು ಸುಮ್ಮನಾಗಿಲ್ಲ. ಸೊ ಶಿ ಅಂಡರ್ವೆಂಟ್ ಅವರ್ ಥಿಂಗ್, ಶಿ ಇಸ್ ಗೋಯಿಂಗ್ ಥ್ರೂ. ಹಾಗೇನೆ ಒಬ್ರು ದೊಡ್ಡ ಎಮಿನೆಂಟ್ ಸೈಕಾಲಜಿಸ್ಟ್ ಮತ್ತು ಬಹಳ ಕೋಟ್ಯಾಧಿಪತಿ ಲೇಡಿ, ಆ ಲೇಡಿಗೆ ನಾನು ಬಿಸ್ನೆಸ್ ಮಾಡಿದೆ, ಇನ್ನೂ ಇಲ್ಲ ಸರ್, ನಾನು ಪವರ್ ಬೇಕು. ಏನ್ ದುಡ್ಡು ಕೊಡೋಕ್ಕಾಗದೇ ಇರೋ ಪವರ್ IAS ಮಾತ್ರ ಕೊಡೋಕ್ಕಾಗುತ್ತೆ. ಮಿನಿಸ್ಟ್ರಿಗೂ ಇಲ್ಲದೆ ಇರೋ ಪವರು IAS ಕೊಡುತ್ತೆ. ಸೊ ಐ ವಾಂಟ್ ಟು ಡೂ IAS. ಸೊ ನಿಮ್ಮ ರೂಟ್ಗಳು ಏನಾದರೂ ಇರ್ಬೋದು, ನಿಮ್ಮ ಒಳಗಡೆ ಕೆಚ್ಚು ಮತ್ತೆ ಕಿಚ್ಚು 2 ಇರಬೇಕು. ನಂಬರ್ 1. ನಂಬರ್ 2, ಒಪ್ಕೋತೀನಿ, ಈಗ 2 ಥರ ಇದೆ. ಅಪ್ಪ ಅಮ್ಮಂದಿರ ದುಡ್ಡನ್ನ ನೀನು 21, 23 ಮೇಲೆ ಬಳಸ್ಕೋತಾ ಇದೆಯಾ ಅಂದರೆ ತಪ್ಪು ತಿಳ್ಕೊಬೇಡಿ, ಅದು ನಿನಗೆ ಮತ್ತು ನಿನ್ನ ಕುಟುಂಬಕ್ಕೆ, ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಮಾಡ್ತಿರೋಂಥ ಒಂದು ದ್ರೋಹ. ಅಪ್ಪ ಅಮ್ಮಂದಿರು ಹೇಳ್ತಾರೆ 7 ವರ್ಷ ಓದು, 8 ವರ್ಷ ಓದು ಅಂತ, ಕರೆಕ್ಟ್? ನೀನು ಕೆಲಸ ಮಾಡ್ಕೊಂಡೆ ಓದಪ್ಪ. ನಾ ಇನ್ನೂ ಒಂದು ಮಾತು ಹೇಳ್ಬಿಡೋಕೆ ಇಷ್ಟಪಡ್ತೀನಿ, 2-3 ವರ್ಷ ಕ್ರ್ಯಾಕ್ ಮಾಡೋದಕ್ಕೆ ಅದು ಭಾಳ ಕ್ಲೋಸ್ ಡಿಸ್ಟೆನ್ಸಲ್ಲಿ ಹೋದ್ರೆ ಲೆಕ್ಕ ಬೇರೆ. ಆಮೇಲೆ ಇನ್ನೊಂದು ಬ್ಯೂಟಿ ಆಫ್ ಈ IAS KS ಎಲ್ಲ ಏನು ಗೊತ್ತಾ, ಈ ವರ್ಷ ಇದ್ದಿದ್ದು ಮುಂದಿನ ವರ್ಷ ಹಂಗೆ ಟೆಂಪ್ಲೇಟ್ ಇರಲ್ಲ. ದ ಟೆಂಪ್ಲೇಟ್ ಕೀಪ್ಸ್ ಚೇಂಜಿಂಗ್. ಟೆಂಪ್ಲೇಟ್ ಕಂಪ್ಲೀಟ್ಲಿ ಕೀಪ್ಸ್ ಚೇಂಜಿಂಗ್. ಸೊ ಮೈ ಓನ್ಲಿ ಪಾಯಿಂಟ್ ಹಿಯರ್ ಈಸ್, ಆಯ್ತಪ್ಪ ನೀವು ಹೋದ ವರ್ಷ 92.1 ಕಳ್ಕೊಂಡೆ, ಬಟ್ ಈ ವರ್ಷ ನೀ 92ನೇ ತೆಗಿಯೋಕ್ಕಾಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ದಟ್ಸ್ ದ ಬ್ಯೂಟಿ ಆಫ್ ಸಿವಿಲ್ ಸರ್ವಿಸ್. ಅದ್ರ ಜೊತೆಗೆ ನಿನ್ನ ಎಬಿಲಿಟೀಸ್ನ ನೀನು ಸ್ಟ್ರಾಂಗ್ ಮಾಡ್ಕೊಂಡೆ ಅಂತ ಇಟ್ಕೋ. ಮೆಂಟಲ್ ಎಂಡ್ಯೂರೆನ್ಸ್, ಕಾನ್ಸಂಟ್ರೇಷನ್, ಮೆಮೊರಿ. ನೀನು ನಾನು ಹೇಳ್ತೀನಿ ಸಿಸ್ಟರ್, ನಮ್ಮ ಇಡೀ ಪ್ರಾಸೆಸ್ನ ಹೈಸ್ಕೂಲ್ ಮಕ್ಕಳಿಂದ ಹಿಡಿದು IAS ಆಸ್ಪಿರೆಂಟ್ಸ್ವರೆಗೂ ನಮ್ಮ ಈ ಪ್ರಾಸೆಸ್ನ ಯಾರು ವರ್ಕ್ ಮಾಡಿದ್ರು. ಆಮೇಲೆ ಈ ಪ್ರಾಸೆಸ್ ನೀವು ಅನ್ಸ್ಬೋದು, ಏನಪ್ಪ ತುಂಬ ಟೈಮ್. ಮ್ಯಾಮ್ ನಿಮ್ಗೆ ಗೊತ್ತಾ, ಬರೀ 10 ದಿನ, ಬರೀ 12 ಗಂಟೆ, 21 ಟಾಸ್ಕ್, 10 ದಿನ, ದಿನಕ್ಕೆ ಅರ್ಧ ಗಂಟೆಯಿಂದ 3/4 ಗಂಟೆ. ನೀ ಎಲ್ಲೂ ಬರಬೇಕಾಗಿಲ್ಲ, ಆನ್ಲೈನಲ್ಲಿ ಒಂದು ಟಾಸ್ಕ್ ಕೊಡ್ತೀವಿ, ಆ ಟಾಸ್ಕ್ನ ನೀನು ಸಬ್ಮಿಟ್ ಮಾಡಿದ್ರೆ ಮುಗೀತು. ಆ ಟಾಸ್ಕ್ ಮೇಲೆ ನೀನು ಎಬಿಲಿಟೀಸ್ನ ನಾವು ಅಸೆಸ್ ಮಾಡ್ತಾ ಹೋಗೋದು. ಸೊ ನಾವೇನು ಕ್ವಶನ್ ಆನ್ಸರ್ ಕೊಟ್ಟಲ್ಲ, ಇಟ್ ಇಸ್ ಪ್ಯೂರ್ಲಿ ಪ್ರಾಕ್ಟಿಕಲ್ IAS ಪ್ರಿಲಿಮ್ಸ್ ಅಲೈನ್ಡ್ ಟಾಸ್ಕ್. ಆ ಟಾಸ್ಕ್ ಮೂಲಕನೇ ನಿಮ್ಮ ಎಬಿಲಿಟಿ ಯಾವ ಮಟ್ಟಕ್ಕಿದೆ ನಾವು ವಿ ಕೀಪ್ ಮೆಷರಿಂಗ್. ಓಕೆ ಸರ್, ಇನ್ ಕೇಸ್ ಅವರು ಅದನ್ನ ರೀಚ್ ಮಾಡೋದಕ್ಕಾಗಲಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಯು ಆರ್ ಟೆಲ್ಲಿಂಗ್ ದೆಮ್ ದಟ್ ಇಟ್ಸ್ ನಾಟ್ ಪಾಸಿಬಲ್ ಅಂದ್ರೆ ನೀವು ಬೇರೆ ಏನಾದರೂ ಇಲ್ಲ. ಬಟ್ ಒಳ್ಳೆ ಮಾತು ನೀವು ಹೇಳಿದ್ರಿ ನೋಡಿ. ಒಂದು ಆತ್ಮೀಯರೇ, ಒಂದು ನಮ್ಮ ವಿಚಾರದಲ್ಲಿ ಹೇಳ್ಬಿಡ್ತೀನಿ ಕೇಳಿ. ಡಾಕ್ಟರ್ ಹತ್ರ ನೀವು ಹೋದಾಗ ಒಳಗಡೆ ಯಾವುದೋ ಐಬು ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತೀವಿ. ಐಬು ಅಂದರೆ ಯಾವುದೋ ನ್ಯೂನತೆ ಅಥವಾ ಯಾವುದೋ ಒಂದು ಅಸಮರ್ಥ್ಯ ಇದ್ದರೆ, ಅಂದರೆ ನಿಮ್ಗೆ ಲಿವರ್ ವರ್ಕ್ ಆಗ್ತಿಲ್ಲ ಅಂದ್ರೆ ವರ್ಕ್ ಆಗ್ತಿಲ್ಲ. ಡಾಕ್ಟ್ರಲ್ಲಿ ಲಿವರ್ ವರ್ಕ್ ಆಗ್ತಿಲ್ಲ ಅಂತ ಮುಚ್ಚಿಡಕ್ಕೆ ಹೋದರೆ ಏನಾಗುತ್ತೆ, ಡಾಕ್ಟರ್ ಪದವಿಗೆ ಅವ್ನು ಮೋಸ ಮಾಡ್ದಂಗೆ. ನನ್ನ IRIS ಪ್ರೋನ್ ಏನು ಕರೀತಾರೆ, ಅದರ ಅನುಭವ ಪಡ್ಕೊಂಡವರು ದ ಗ್ರೋತ್ ಡಾಕ್ಟರ್ ಅಂತ ಕರೀತಾರೆ ನಮ್ಮ IRIS ಪ್ರೋಗೆ. ದ ಗ್ರೋತ್ ಡಾಕ್ಟರ್ ಅಂದ್ರೆ ಏನು, ನೀನು ಖಂಡಿತ ಗ್ರೋ ಆಗಬಲ್ಲೆ, ಬಟ್ ನಿನ್ನ ಸಾಮರ್ಥ್ಯಗಳು ಯಾವುದು ಅದನ್ನು ನಾವು ಪತ್ತೆ ಹಚ್ತೀವಿ. ಮತ್ತು ನೀನು ಲಿವರ್ ಏನಾದರೂ ಫೇಲ್ಯೂರ್ ಆಗಿದ್ರೆ ಲಿವರ್ ಫೇಲ್ಯೂರ್ ಆಗಿದೆ ಅಂತ ನಾವು ಹೇಳ್ತೀವಿ. ಮೆಮೊರಿನ ಕನಿಷ್ಠ ಪಕ್ಷ ಆಪ್ಟಿಟ್ಯೂಡ್ ಇದೆಯಲ್ಲ ಸಿಸ್ಟರ್, ಆಪ್ಟಿಟ್ಯೂಡು ಕನಿಷ್ಠ ಪಕ್ಷ 9+ ಇರಬೇಕು. ಈ ಮೆಮೊರಿ, ಕಾನ್ಸಂಟ್ರೇಷನ್ ಇವೆಲ್ಲ ಏನಂದರೆ 9+ ಇರಬೇಕು. ಇಮೋಷನಲ್ ರೆಗ್ಯುಲೇಷನ್ ಏನಿದೆ 9+ ಇರಬೇಕು. ಯಾರೋ ಒಬ್ರು 3 ಇದ್ದರೆ ಇಮೋಷನಲ್ ಓಕೆ. ಸಿ ಅಗೈನ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಎಕ್ಸಿಕ್ಯೂಷನಲ್ಲಿ ಹೈಯೆಸ್ಟ್ ಟೆಸ್ಟ್ ಮಾಡೋದು ಯಾವುದು ಅಂದರೆ IAS ಪ್ರಿಲಿಮ್ಸಲ್ಲಿ ಆಪ್ಟಿಟ್ಯೂಡ್ ಮತ್ತು ಎಕ್ಸಿಕ್ಯೂಷನ್. ಅದೇ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಇರುತ್ತಲ್ಲ, ಇಲ್ಲಿ ನಿಮ್ಮ ಆಟಿಟ್ಯೂಡ್ ಅಲ್ಲ. ಬಟ್ ಆಟಿಟ್ಯೂಡ್ ಎಲ್ಲಿ ಬರುತ್ತೆ ಅಂದರೆ ಆ ಮೆಂಟಲ್ ಎಂಡ್ಯೂರೆನ್ಸ್ ಅಂದ್ರಲ್ಲ, ದಟ್ ಕಮ್ಸ್ ಅಂಡರ್ ಆಟಿಟ್ಯೂಡ್. ಯು ಗಾಟ್ ಮೈ ಪಾಯಿಂಟ್. ಸೊ ಮೆಂಟಲ್ ಎಂಡ್ಯೂರೆನ್ಸ್ ಕಮ್ಸ್ ಅಂಡರ್ ಆಟಿಟ್ಯೂಡ್. ನಾ ಹೆಂಗಾಗಲಿ ಮಾಡಲೇಬೇಕು ಕೆಚ್ಚು ಆಟಿಟ್ಯೂಡ್. ಸೊ ಆ ಆಟಿಟ್ಯೂಡ್ನ ನಾವು ಅಸೆಸ್ ಮಾಡೋದ್ರ ಜೊತೆ ನೀನು ಆ ಆಟಿಟ್ಯೂಡ್ನ ನಾವು ಸ್ಟ್ರೆಂಥನ್ ಮಾಡೋದ್ರಿಂದ ನೀನು ಆಪ್ಟಿಟ್ಯೂಡ್ ವಿಲ್ ಗೋ ಅಪ್. ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್.
ನನ್ನ ಕಣ್ಣು 2 ಕಣ್ಣು ನೋಡ್ತಿದ್ದೆ, 1 ಕಣ್ಣು ನೋಡ್ತಿದ್ದೆ, 2 ಕಣ್ಣು ನೋಡ್ತಿದ್ದೆ ಅಂದರೆ 2 ಕಣ್ಣು ನೋಡ್ತಾ ಇದೆ. ಬಟ್ 2 ಕಣ್ಣು ಈಕ್ವಲ್ ಆಗಿ ನೋಡ್ತಾ ಇಲ್ಲ. ಗೊತ್ತಾ ನಿಮ್ಗೆ ಅದು? ಗೊತ್ತಾದ ನಿಮಗೆ? 2 ಕಣ್ಣು, ಈಗ ನೀವು ನನ್ನ ನೋಡ್ತಾ ಇದ್ದೀರಾ, ಬಟ್ 2 ಕಣ್ಣು ಈಕ್ವಲ್ ಆಗಿ ನನ್ನ ನೋಡ್ತಾ ಇಲ್ಲ. ಡು ಯು ನೋ ದಿಸ್ ಫ್ಯಾಕ್ಟ್? That's the beauty of it. No, that's the beauty. You need to understand, I'm blessed with 64. But whether all my 64 abilities are of the equal nature, number one, and what is the level of them, what is the range of them, and whether it is aligned to IAS prelims clearing abilities. ಈ ಗ್ರೋತ್ ಪಾತ್ ನಾವು ಕೊಡ್ತೀವಿ, ಗ್ಯಾಪ್ ಅನಾಲಿಸಿಸ್ ಅಂತ ಕರಿತೀವಿ. ಈ 64 ಎಬಿಲಿಟಿ ಮತ್ತು ಈ 10 ಎಬಿಲಿಟಿ ಹೇಳೋದ್ವಲ್ಲ, ಇವತ್ತು ನೀನು 90% ಪ್ಲಸ್ ಅಲ್ಲಿ 90% ಇರ್ಬೇಕು ನೀನು ಕಾನ್ಸಂಟ್ರೇಷನ್ ಅಲ್ಲಿ. ನೀನು 30ರಿಂದ 40% ಇದೆಯಾ? ನಾವು ಮುಲಾಜಿಲ್ದೆ ಹೇಳ್ತೀವಿ, ನೋಡಪ್ಪ ನಿನ್ನ ಇದ್ರ ಪ್ರಕಾರ ಸೈಂಟಿಫಿಕ್ ಆಗೇನೆ 30% ಇದೆಯಾ, ನೀನು 62% ಇನ್ನೂ ಇಂಪ್ರೂವ್ ಆಗಬೇಕು. ಅವ್ರು ಹೇಳ್ಬೋದು, ಇಲ್ಲ ಸರ್ ನನ್ನ ತಾಯಿಗೆ ಹುಷಾರಿಲ್ಲ ಇದನ್ನ ಅಟೆಂಡ್ ಮಾಡೋ ಟೈಮಲ್ಲಿ. ದಟ್ಸ್ ಫೈನ್, ಅದು ನಿನ್ನ ಇಷ್ಟ. ಬಟ್ ನೀನು ಯಾವ ಸಂದರ್ಭದಲ್ಲಿ ನಮ್ಮ ಇಡೀ ಪ್ರಾಸೆಸ್ಗೆ ಒಳಗೊಂಡೋ ಆ ಸಂದರ್ಭದಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಇದು. ಇದೇ ಥರ ಸರ್ದಾರ್ ವಲ್ಲಭಾಯ್ ಪಟೇಲ್ದು ಒಂದು ಕೇಸ್ ಹೇಳ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲು ಅವರು ಯಾವುದೋ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅವನ ಗಲ್ಗೆ ಹಾಕುವಂಥ ವಿಚಾರ ಬಂದಾಗ ವಲ್ಲಭಾಯ್ ಪಟೇಲ್ಗೆ ಅವರು ವಾದ ಮಾಡಬೇಕು. ಅವತ್ತೇನಾದ್ರು ವಾದ ಮಾಡದೇ ಇದ್ದರೆ ಅವನ ಗಲ್ಗೆ ಹಾಕ್ಬಿಡ್ತಾರೆ. ಆ ಒಂದು ಜವಾಬ್ದಾರಿ ಅವ್ರು ತೊಗೊಂಡಿದ್ದಾರೆ. ಅವ್ರೇನು ಮಾಡಿದ್ರು, ಯಾರೋ ಒಬ್ಬ ಬಂದು ಚೀಟಿ ಕೊಡ್ತಾನೆ. ಚೀಟಿ ಕೊಟ್ಟು ಆ ಚೀಟಿ ನೀವು ನೋಡ್ತಾ ಜೋಬಲ್ಲಿ ಇಟ್ಕೋತಾರೆ. ವಾದ ಮಾಡ್ತಾರೆ, ಗೆಲ್ತಾರೆ. ಅವನ್ನ ನೇಣಿಂದ ತಪ್ಪಿಸ್ತಾರೆ. ಹೊರಗಡೆ ಬಂದ ತಕ್ಷಣ ಅಳಕ್ಕೆ ಶುರು ಮಾಡ್ತಾರೆ. ಏನು ಅಂದ್ರೆ ಅವ್ರು ತಾಯಿ ತೀರೋಗಿರ್ತಾರೆ ಆ ಚೀಟಿ ಕೊಟ್ಟು. ಇದನ್ನ ನಾನು ಕರೆಯೋದು ಮೆಂಟಲ್ ಎಂಡ್ಯೂರೆನ್ಸ್, ಇದನ್ನೇ ನಾನು ಕರೆಯೋದು ರೆಸಿಲಿಯನ್ಸ್. ವಿರಾಟ್ ಕೊಹ್ಲಿ, ಸಂದೀಪ್ ಪಾಟೀಲ್, ಇಂಡಿಯಾ ವೆಸ್ಟ್ ಇಂಡೀಸ್, ಆಗ ವಿರಾಟ್ ಕೊಹ್ಲಿ ಇನ್ನೂ ಮೊಗ್ಗಾಗ ಆ ಬಡ್ಡಿಂಗ್ ಸ್ಟಾರ್ ಟೈಮಲ್ಲಿ ಅವರು ವಿರಾಟ್ ಕೊಹ್ಲಿ ಗೊತ್ತಿತ್ತು. ಬಟ್ ವಿರಾಟ್ ಕೊಹ್ಲಿಗೆ ಎಬಿಲಿಟಿಗಿಂತ ಅವ್ರ ಎಬಿಲಿಟಿಯಲ್ಲಿ ಏನೇನು ಕಡಿಮೆ ಅನ್ನೋದು ಗೊತ್ತಿತ್ತು. ಉದಾಹರಣೆಗೆ ಆ ಕಡಿಮೆ ಏನಕ್ಕೆ ಅನ್ನೋ ತಿಳ್ಕೊಂಡಾಗ, ಉದಾಹರಣೆಗೆ ಫಿಟ್ನೆಸ್ ಅವರಿಗೆ ಕಡಿಮೆ ಅಂತ ಗೊತ್ತಿತ್ತು. ಫಿಟ್ನೆಸ್ಗೆ ಕಡಿಮೆ ಯಾಕಾಗ್ತಿದೆ, ತಿಂತೀನಿ ಡೈಲಿ ಅನ್ನೋದು ಗೊತ್ತಿತ್ತು. ಈ ವೆಂಟ್ ಟು ದ ರೂಟ್ ಕಾಸ್. ಏನಕ್ಕೆ ನಾನು ತಿಂತಿದ್ದೀನಿ ಅನ್ನೋದು ಹೋದ್ರು. ಸೊ ಯಾಕೆ ಆ ಮಟ್ಟಕ್ಕೆ ತಿಂತಿದ್ದೀನಿ ಅದನ್ನೆಲ್ಲ ಹೊರಗಡೆ ಇಟ್ಟು ಎಲ್ಲರೂ ತಿನ್ನೋರು, ಅವ್ರ ಜೊತೆಗಿದ್ದ ಎಲ್ಲ ಪ್ಲೇಯರ್ಸು ತಿನ್ನೋರು. ಬಟ್ ಇವರೆಲ್ಲ ಬಿಟ್ಟರು. ಜೊತೆಗೆ ಸಂದೀಪ್ ಪಾಟೀಲು ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಇವರು ವಿರಾಟ್ ಕೊಹ್ಲಿ ಅವತ್ತು ಯಾವುದೋ ಮ್ಯಾಚು ಒಂದು 80 ಹೊಡೆದಿರ್ತಾರೆ. ಮಾರನೇ ದಿನ ಮತ್ತೆ ಕಂಟಿನ್ಯೂ ಆಗಬೇಕಲ್ಲ ಟೆಸ್ಟ್ ಅಲ್ಲ. ಸಂದೀಪ್ ಪಾಟೀಲು ಆಗ ಚೀಫ್ ಸೆಲೆಕ್ಟ್ರು. ಅವರು ಆ ಕೆರಿಬಿಯನ್ ಇದರಲ್ಲಿ ಹೋಗ್ತಾ ಇರ್ತಾರೆ ವಾಕ್ 5 ಗಂಟೆಗೆ. ಹೋದಾಗ ಅವ್ರು ದೂರದಿಂದ ನೋಡ್ತಾರೆ, ಯಾವುದೋ ಒಂದು ಮ್ಯಾಟ್ ಹಾಕೊಂಡು ಏನೋ ಒಂದು ಬಂಡೆ ಕಲ್ ಮೇಲೆ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಹತ್ರದಿಂದ ನೋಡ್ರೆ ವಿರಾಟ್ ಕೊಹ್ಲಿ ಯೋಗ ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ 5 ಗಂಟೆಗೆ ಎದ್ದು, ಬೇರೆ ಎಲ್ಲರೂ ಅಲ್ಲಿ ಬೇರೆಯವರೆಲ್ಲ ಇನ್ನೂ ಮಲಗಿದ್ರು, ಇವರು ಮಾಡ್ತಾ ಇದ್ರು. ಅಲ್ಲಿಂದ ಬಂದು ಸ್ನಾನ ಮಾಡಿ ಮತ್ತೆ ಜಿಮ್ಗೆ ಹೋದ್ರು 45 ನಿಮಿಷ. ಮತ್ತಲ್ಲಿಂದ ಹೋದ್ರು, ಡೈರೆಕ್ಟಾಗಿ ಹೋದ್ರು. ಆ್ಯಂಡ್ ಅವರು ಹೋಗಕ್ಕೆ ಮುಂಚೆ ವಿರಾಟ್ ಕೊಹ್ಲಿ ಫೀಲ್ಡಲ್ಲಿ ಹಂಗೆ ಕುಣಿತಾರೆ ಅಂತಾರಲ್ಲ, ಅವರು ಫೀಲ್ಡ್ಗೆ ಹೋಗಕ್ಕೆ ಮುಂಚೆ ಬಾಯ ಬಿಚ್ಚಲ್ವಂತೆ. ಈ ಸೋ ಫೋಕಸ್ಡ್, ಈ ಸೋ ಡಿಟರ್ಮಿಂಡ್. ಅಲ್ಲಿಂದ ಅವರು ಯಾರು ವಿರಾಟ್ ಕೊಹ್ಲಿ ಗ್ರೌಂಡ್ಗೆ ಬಂದು ಅವತ್ತು 170 ಅಷ್ಟು ಹೊಡೆದು ಎಲ್ಲ ಮುಗಿಸಿ ಎಲ್ಲರೂ ಹೋಗಿ ಹೋಗ ಟೆಸ್ಟ್ ಅಂದರೆ ಈ ವ್ಯಕ್ತಿ ಹೋಗ್ಬಿಟ್ಟು ಮತ್ತೆ 3/4 ಗಂಟೆ 1 ಅವರ್ ಜಿಮ್ಗೆ ಹೋಗ್ತಿದ್ರು. ಸೊ ಫಿಟ್ನೆಸ್ ಬಿಕೇಮ್ ಇಸ್ ಮಿಷನ್. ಈ ಅಂಡರ್ಸ್ಟುಡ್, ನಾನು ಟಾಪರ್ ಆಗಬೇಕು ಅಂದರೆ ನಾನು ಫಿಟ್ನೆಸ್ ಬೆಳೆಸ್ಕೊಳ್ಳೇಬೇಕು. ಐ ಕುಡ್ ಬಿ ಬ್ಲೆಸ್ಡ್ ವಿತ್ ಟ್ಯಾಲೆಂಟ್, but if I do not work hard, I will not be able to come up. If I'm not fit, I cannot play. ಅಷ್ಟೇ. ನಾನು ರಂಜಿ ಲೆವೆಲ್ ಅಲ್ಲಿ ಇರ್ತೀನಾ ಇಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಇರ್ತೀನಾ, ಇಟ್ ಈಸ್ ಅಪ್ ಟು ಯು. ರೊನಾಲ್ಡೋ ಇರಲಿ, ಮೆಸ್ಸಿ ಇರಲಿ, ಇವರೆಲ್ಲರ ಬಗ್ಗೆ ಬರೀ ಸಕ್ಸಸ್ ಮಾತಾಡ್ತೀವಿ, ಅದರಿಂದ ಕಡೆ ಇರೋ ಸ್ಟ್ರಗಲ್ ಮತ್ತೆ ಸ್ಯಾಕ್ರಿಫೈಸ್ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಫಸ್ಟ್ ನಾನು ಎಲ್ರಿಗೂ ಹೇಳೋದಿಷ್ಟೇ, ನೀವು IAS ಇರಲಿ, KAS ಇರಲಿ, ನಿಮ್ಮ ಅಪ್ಪ ಅಮ್ಮಂದಿರ ದುಡ್ಡು, ನಿಮ್ಮ ಟೈಮ್ನೆಲ್ಲ ಬಳಸ್ಕೊಳ್ಳೋಕೆ ಮುಂಚೆ ಮೊದಲು ನೀವು ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂದರೆ, ನಾನು ವಿರಾಟ್ ಕೊಹ್ಲಿ ಆಗಬೇಕಂದ್ರೆ ಫಸ್ಟು ನನ್ನ ಒಳಗಡೆ ಆ ಎಲ್ಲ ಇದೆಯಾ, ಅಥವಾ ನಾ ಕಾಗೆ ಇದ್ದು ನಾ ಕೋಗಿಲೆ ಆಗಬೇಕು ಅಂದರೆ ನಾ ಕಾಗೆನಾ ಕೋಗಿಲೆನಾ, ಕಾಗೆ ಆಗಿ ಕೋಗಿಲೆ ಹೋಗ್ಬೇಕು ಅಂದರೆ ನೀನು 100 ಪಟ್ಟು ನೀ ಬದಲಾಗಬೇಕು ಅಂದರೆ ಏನೆಲ್ಲ ಗುಣ ಸಾಮರ್ಥ್ಯಗಳಲ್ಲಿ ನೀ ಬದಲಾಗಬೇಕು. ಸಿಂಗರ್ ಆಗಬೇಕು ಅಂದ್ರೂ ಕೂಡ, ಕೋಗಿಲೆ ಆಗಬೇಕು ಅಂದ್ರೂ ಕೂಡ ಏನೇನು ಪ್ಯಾರಾಮೀಟರ್ಸ್ ಇದೆಯೋ, ಈ ಒಂದು IAS ಅನ್ನೋದು ಮಹಾಯಜ್ಞ, ಮಹಾನ್ ತಪಸ್ಸು, ಮಹಾನ್ ತ್ಯಾಗ, ಮತ್ತು ಮಹಾನ್ ಸಪೋರ್ಟ್ ಸಿಸ್ಟಮ್ ಬೇಕು, ಮತ್ತು ಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರಬೇಕು. ಆಮೇಲೆ ಇವರಿಗೆ ಅಂತ ಹೌದು. ಈಗ ನೀವು ಹೇಳಿದ್ರಿ ಅಪ್ಪ ಅಮ್ಮನ ಪ್ರೂವ್ ಮಾಡೋದು. ಅಪ್ಪ ಅಮ್ಮನ ಪ್ರೂವ್ ಮಾಡೋದಲ್ಲ ಒಂದು ಕಡೆ ಇರಲಿ, ನೀವು ರೂರಲ್ ಹೇಳಿದ್ರಿ ನೋಡಿ. ಅವ್ರಿಗೆ ರೂರಲ್ಗೆ ಏನು ಅಂದರೆ, ಇದನ್ನ ವರ್ಟಿಕಲ್ ಮೊಬಿಲಿಟಿ ಅಥವಾ ಆಸ್ಪಿರೇಷನ್ ಲೆವೆಲ್ ಅಂತ ಕರಿತೀವಿ. ಈ ಸಿಟಿಯವ್ರಿಗೆ ಏನಾಗಿದೆ ಅಂದರೆ, ಜಸ್ಟ್ ಬಿಕಾಸ್ ದೇ ಥಿಂಕ್ ದೇ ಆರ್ ಗುಡ್. ಯಾವ್ದು ಗುಡ್ಡು? ಸ್ವಲ್ಪ ಇಂಗ್ಲೀಷ್ ಫ್ಲೂಯೆಂಟ್ ಆಗಿರ್ಬೋದು, ಸ್ವಲ್ಪ ಟೆಕ್ನಿಕಲ್ ಚೆನ್ನಾಗಿರ್ಬೋದು. ಅದನ್ನು ಬಿಟ್ಟರೆ ಎಬಿಲಿಟಿ ವೈಸ್ ಈವನ್ ಬ್ಯಾಂಗ್ಳೂರ್ ಹೋದಂಥ 190% ಜನ ಆರ್ ನಾಟ್ ಏಬಲ್ ಟು ಬೀಟ್ ರೂರಲ್ ಪೀಪಲ್ ಇನ್ ಟರ್ಮ್ಸ್ ಆಫ್ ನೀಟ್ ಆರ್ ಇನ್ ಟರ್ಮ್ಸ್ ಆಫ್ SSLC, ಇನ್ ಟರ್ಮ್ಸ್ ಆಫ್ PUC. ಯಾಕೆ ಅಂದರೆ ದೇ ಥಿಂಕ್ ಬೇರೆ ಆಪ್ಷನ್ಸ್ ಇದೆ ಅಂತ ಅವ್ರು ಅನ್ಕೋತಾರೆ. ಆ್ಯಂಡ್ ಸಿಟಿಯಲ್ಲಿ ಏನಾಗಿದೆ, ದೇ ಆರ್ ಮೋರ್ ಎಕ್ಸ್ಪೋಸ್ ಟು ಕಾರ್ಪೊರೇಟ್.
ವೇರ್ ರೂರಲ್ ಅವರು ದೇ ಆರ್ ನಾಟ್ ಮೋರ್ ಎಕ್ಸ್ಪೋಸ್ ಟು ಕಾನ್ಫ್ಲಿಕ್ಟ್. ಫಾರ್ ದಮ್ ವಾಟ್ ಈಸ್ ದ ಅಲ್ಟಿಮೇಟ್ ಸಿಂಬಲ್ ಅಂದ್ರೆ ದೇ ವಿಲ್ ನಾಟ್ ಟಾಕ್ ಅಬೌಟ್ ಇಲಾನ್ ಮಸ್ಕ್, ದೇ ವಿಲ್ ಟಾಕ್ ಅಬೌಟ್ ಸಮ್ IAS ಆಫೀಸರ್ ಆರ್ ಸಮ್ ತಹಸೀಲ್ದಾರ್ ಆರ್ ಸಮ್ SI. ಇದು ಗೊತ್ತಾಯ್ತಾ ಹೇಳಿದ್ದು. ಬಟ್ ಅದೇ ನೀವು ಅರ್ಬನ್ ಅಲ್ಲಿ ಏನ್ ಮಾಡ್ತಾರೆ, ಅವ್ನು CEO ಮಾತಾಡ್ತಾನೆ, IAS ಮಾತಾಡ್ತಾನೆ. ಹಿ ಥಿಂಕ್ಸ್ he has more abilities, but which is not the fact. Unless he tests, let us not assume. ನಾನು ಹೀಗಿದ್ದೀನಿ ಅಂತ ನಾವು ಅನ್ಕೊಳ್ಳೋದು ಬೇಡ. ನೀನು ಏನಿದೆ ಅದನ್ನ ನಿಖರವಾಗಿ ನಿರ್ದಿಷ್ಟವಾಗಿ ತಿಳ್ಕೊಂಡ್ರೆ ಯು ಕ್ಯಾನ್ ಪ್ಲಾನ್ ಆಲ್ಸೋ ಬೆಟರ್. ಓಕೆ ಸರ್, ಒನ್ ಲಾಸ್ಟ್ ಕ್ವಶನ್. ನೀವು ಹೇಳಿದಾಗ ಹೇಗೆ ಎಲ್ಲರೂ ವಿರಾಟ್ ಕೊಹ್ಲಿ ಆಗಕ್ ಸಾಧ್ಯ ಇಲ್ವೋ ಹಾಗೆ ಎಲ್ಲರೂ IAS ಅಥವಾ IPS ಕ್ರ್ಯಾಕ್ ಮಾಡಕ್ಕಾಗಲ್ಲ. ಖಂಡಿತ ಆಗಲ್ಲ. ಈಗ ನಮ್ಮ ದೇಶದಲ್ಲಿ ತಗೊಂಡ್ರೆ ಬಿಹಾರ್ ಟಾಪ್ ಅಲ್ಲಿ ಇತ್ತು, ಈಗ UP ಬಿಹಾರ್ನ ಓವರ್ಟೇಕ್ ಮಾಡಿ ಅತಿ ಹೆಚ್ಚು IAS ಮತ್ತೆ IPS ಆಫೀಸರ್ಸ್ ಬರ್ತಿರೋದು ಉತ್ತರ ಪ್ರದೇಶದಿಂದ. ಸೊ ಅಲ್ಲಿ ಸಾಧ್ಯ ಆಗ್ತಿದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂತ ಅಂದ್ರೆ ಹೇಗೆ, ಯಾಕೆ ಸಾಧ್ಯ? ವೆರಿ ವೆರಿ ವೆಲ್ ಸೆಡ್. ನೋಡಿ, ಈಗ ನೀವು ಹೇಗೆ ರೂರಲ್ ಮತ್ತೆ ಅರ್ಬನ್ ಅನಾಲಜಿ ಕೊಟ್ಟರು, ಅಲ್ಲೂ ಹಾಗೆ ಇದೆ. ಅಲ್ಲೇನಾಗಿದೆ, ಅವ್ರಿಗೆ ಅಲ್ಟಿಮೇಟ್ ಆಸ್ಪಿರೇಷನ್ ಲೆವೆಲ್ IAS. ಯಾಕೆಂದ್ರೆ ಅವರು ಇನ್ನು ಕಾರ್ಪೊರೇಟ್ಗೆ ಹೆಚ್ಚು ಎಕ್ಸ್ಪೋಜರೇ ಆಗಿಲ್ಲ. ಆಮೇಲೆ ಬಿಹಾರು ಮೋಸ್ಟ್ ಬ್ಯಾಕ್ವರ್ಡ್ ಅನ್ನೋದು ಗೊತ್ತು, ಆದರೂ ಕೂಡ ಮೋಸ್ಟ್ ಆಸ್ಪಿರೇಷನಲ್. ಯಾಕೆಂದ್ರೆ ಎಲ್ಲಿ ತುಂಬ ನಿಮಗೆ ಕಾರ್ಪಣ್ಯ ಇದೆಯೋ, ಕಷ್ಟ ಕಾರ್ಪಣ್ಯ ಇದೆಯೋ, ಅಲ್ಲಿ ನಿನ್ನ ಕನಸು ಕೂಡ ಅಷ್ಟೇ ಇರ್ತದೆ. ವರ್ಟಿಕಲ್ ಮೊಬಿಲಿಟಿ ಅಂತ ಕರಿತೀವಿ. ಬಟ್ ಏನು ಡಿಫ್ರೆನ್ಸ್ ಅಂದರೆ, ಅವನು ಇಲ್ಲಿ ನೋಡಿ ಇನ್ನೊಂದನ್ನು ಗಮನದಲ್ಲಿ ಇಟ್ಕೋಬೇಕು. ಎಷ್ಟೋ ಜನ ಅಪ್ಪ ಅಮ್ಮನ ಅಪ್ಪ ಬಡವ ಅದು ಇದು ಅಂತ ರೀಸನ್ ಕೊಡ್ತಾರೆ. ದೇ ಆರ್ ಆಲ್ ವೆರಿ ಸಿಲಿ. ಬಡತನಕ್ಕೂ ಸಿರಿವಂತಿಕೆಗೂ IAS ಕ್ರಾಕ್ ಮಾಡೋಕ್ಕೂ ಸಂಬಂಧವೇ ಇಲ್ಲ ಸಿಸ್ಟರ್. ನೀವು ಒಳಗಡೆ ಎಷ್ಟು ಉದಾಹರಣೆಗಳು ಬೇಕು ನಿಮಗೆ. ಗಂಜಿ ಕುಡ್ಕೊಂಡು IAS ಮಾಡಿದವ್ರು ಎಷ್ಟು ಜನ ಬೇಕು ನಿಮಗೆ? ಎಷ್ಟು ಜನ ಬೇಕು? ಒಂದು ಹೊತ್ತು ಊಟ ಮಾಡ್ಕೊಂಡು IAS ಮಾಡಿ. ಸೊ ನೆಪಗಳು ಹೇಳ್ಬೇಡಿ. IAS ನೀವು ಮಾಡ್ಬೇಕಾ, ಫಸ್ಟು ನೆಪ ಹೇಳ್ಬೇಡ. ನಿಮ್ಮ ಅಪ್ಪ ಸರಿಗಿಲ್ಲ, ಅವನು ಯಾವನ ಶ್ರೀಮಂತ, ಅವನು ಯಾವುದೋ AC ಕೋಚಿಂಗ್ ಸೇರ್ಕೊಂಡ, ಇವೆಲ್ಲ ಕತೆ ಪುರಾಣ ಇಟ್ಬಿಟ್ಟು ನೀನು ಒಳಗಡೆ ಇರೋ ಅಂತಸತ್ವ ಏನು ಅದನ್ನು ತಿಳ್ಕೊ. ಮತ್ತು IAS ಹೋಗೋಕ್ಕೆ ನೀನು ಅಂತಸತ್ವ ಎಷ್ಟಿರಬೇಕು ಇವೆರಡನ್ನು ತಿಳ್ಕೊ. ಅಂತಸತ್ವ ಅಂದೆ ನಾನು, ಅದನ್ನೇ ನಾನು ಏನು ಕರಿತೀನಿ ಇನ್ನರ್ ಪೊಟೆನ್ಷಿಯಲ್ ಅಂತ. ಅಂತಸತ್ವ, ಅಂತರ್ಶಕ್ತಿ, ಇದನ್ನು ಅರ್ಥ ಮಾಡಿಕೊಂಡು ಆ ಶಕ್ತಿ ಯಾವ ಮಟ್ಟಕ್ಕೆ ಬೇಕು ಅದನ್ನ ಇಟ್ಕೊಂಡು ಬೆಳೀತಾ ಹೋಗು. 3 ವರ್ಷ ಮಾಡು, ಎಫೆಕ್ಟ್ ಹಾಕು, ಅದ್ರ ನಾಲೆಡ್ಜು ಬರುತ್ತೆ. ಅದರಿಂದ ಬೇರೆ ಬೇರೆ ಪೊಸಿಷನ್ಸ್ ಹೋಗ್ಬೋದು. ಬಟ್ ಅಪ್ಪ ಅಮ್ಮ ದುಡ್ಡಲ್ಲಿ 10 ವರ್ಷ 12 ವರ್ಷ ಆಟ ಆಡಬೇಡ. ಇಷ್ಟೇ ನನ್ನ ನಿವೇದನೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಸಾಕಷ್ಟು ಇನ್ಪುಟ್ಸ್ ಕೊಟ್ರಿ. ಇನ್ಫ್ಯಾಕ್ಟ್ ಈ ಸಿವಿಲ್ ಸರ್ವಿಸಸ್ ಬರಬೇಕು ಅಂದ್ರೆ ಕೇವಲ ಇಚ್ಛಾಶಕ್ತಿ ಇದ್ರೆ ಸಾಲದು, ಅಥವಾ ನಾವು ಹೈ ಸ್ಕೋರ್ ಮಾಡಿದ್ರೆ ಸಾಕಾಗಲ್ಲ, ಅಥವಾ ಆಸೆ ಇದ್ರೆ ಸಾಕಾಗಲ್ಲ ಅಂತ ನೀವು ತುಂಬಾ ಇಂಡೆಪ್ತ್ ಆಗಿ, ಡೀಟೈಲ್ ಆಗಿ, ತುಂಬಾ ಅರ್ಥಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಏನು ಮುಖ್ಯ ಆಗುತ್ತೆ, ಏನು ಬೇಕು ಅಂತ, ಅವ್ರು ಯಾವ ರೀತಿ ಡೆಡಿಕೇಟೆಡ್ ಆಗಿ ಅವ್ರು ಅರ್ಪಿಸ್ಕೋಬೇಕು ಅನ್ನೋದನ್ನ ಹೇಳಿದ್ದೀರಾ. ಧನ್ಯವಾದ. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ಗೆಸ್ಟ್ ನಮ್ಮ ದಿ ರಿಪೋರ್ಟರ್ ನಲ್ಲಿ ಇರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.